यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रा इति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। यस्यानुभावमखिलश्रुतिसारमेकम् अध्यात्मदीपमतितितीर्षतां तमोन्धं संसारिणां करुणयेह पुराणगुह्यं तं व्याससूनुमुपयामि गुरुं मुनीनां। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। मातर्मे मातरिष्वन्न पितरतुलगुरो भ्रातरिष्टाप्तबन्धो स्वामिन् सर्वान्तरात्मन्नजरजरयितर्जन्ममृत्यामयानां। गोविन्दे देहि भक्तिं भवति च भगवन् ऊर्जितां निर्निमित्तां निर्व्याजां निश्चलां सद्गुणगणबृहतीं शाश्वतीम् आशुदेवा। मद्गुणश्रुतमात्रेण मयि सर्वगुणाश्रये मनोगतिरवच्छिन्ना यथा गंगांभसोंबधौ। ಮದ್ಗುಣಶ್ರುತ ಮಾತ್ರೇಣ, ನನ್ನ ಗುಣವನ್ನು ಕೇಳಿದ ಕೂಡಲೇ ಮನೋಗತಿ ಅವಿಚ್ಛಿನ್ನಾ ಭವತಿ, ಮನಸ್ಸಿನಲ್ಲಿ ದೇವರನ್ನು ಕುರಿತಾದ ಚಿಂತನೆ ಅವಿಚ್ಛಿನ್ನವಾಗಿ ಬರುತ್ತೆ. ಹೇಗೆ? ಗಂಗಾಂಭಸಃ ಅಂಬುಧೌ ಯಥಾ, ಗಂಗೆಯ ನೀರು ಕಡಲಿನಲ್ಲಿ ಹೇಗೆ ಹಾಗೆ ಅಷ್ಟು ಅವಿಚ್ಛಿನ್ನವಾಗಿ ಬರ್ತದೆ ಅಂತ ಇನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಲಕ್ಷಣಂ ಭಕ್ತಿಯೋಗಸ್ಯ ನಿರ್ಗುಣಸ್ಯ ಹಿ ಉದಾಹೃತಂ ಅಹೈತುಕ್ಯ ವ್ಯವಹಿತ ಯಾ ಭಕ್ತಿ ಪುರುಷೋತ್ತಮೇ. ಭಕ್ತಿಯೋಗದ ಲಕ್ಷಣ ಏನು? ಅಹೈತುಕಿ ಅವ್ಯವಹಿತ, ಯಾವುದೋ ಒಂದು ಕಾರಣದಿಂದ ದೇವರನ್ನು ಪ್ರೀತಿಸೋದಲ್ಲ. ದೇವರನ್ನ ಕುರಿತಾದ ಪ್ರೀತಿ ಅವನು ಗುಣಗಳನ್ನು ಹೊಂದಿದ್ದಾನೆ ಅಂತ, ಆ ತರಹದ ಪ್ರೀತಿ. ಇನ್ನು ಅವ್ಯವಹಿತ, ನಿರಂತರವಾದ ಪ್ರೀತಿ. ಸಾಲೋಕ್ಯ ಸಾಷ್ಟಿ ಸಾಮೀಪ್ಯ ಸಾರೂಪೈಕತ್ವಮಪ್ಯುತ ದೀಯಮಾನಂ ನ ಗೃಹಂತಿ ವಿನಾ ಮತ್ಸೇವನಂ ಜನಾಃ. ನನ್ನ ಭಕ್ತರು ಸಾಲೋಕ್ಯ, ಸಾಯುಜ್ಯ, ಸಾಮೀಪ್ಯ, ಸಾರೂಪ್ಯ ಈ ತರಹದ ಭಕ್ತಿ ಮುಕ್ತಿಯನ್ನು ಅದು ಇಷ್ಟ ಅಂತ ಸ್ವೀಕಾರ ಮಾಡೋಲ್ಲ, ಪರಮಾತ್ಮ ಕೊಟ್ಟದ್ದು ತಿರಸ್ಕಾರ ಮಾಡಬಾರದು ಅಂತ ಸ್ವೀಕಾರ ಮಾಡ್ತಾರೆ. ಸಯೇವ ಭಕ್ತಿಯೋಗಾಖ್ಯಃ ಆತ್ಯಂತಿಕ ಉದಾಹೃತಃ ಏನಾತಿವ್ರಜ್ಯ ತ್ರಿಗುಣಾನ್ ಮದ್ಭಾವಾಯ ಉಪಪದ್ಯತೆ. ಇದನ್ನು ಆತ್ಯಂತಿಕ ಭಕ್ತಿ ಅಂತ ಕರೀತಾರೆ. ಆತ್ಯಂತಿಕ ಭಕ್ತಿಯ ಫಲ ಏನು ಅಂದರೆ ತ್ರಿಗುಣಾನ್ ಅತಿವ್ರಜ್ಯ, ಸತ್ವಗುಣ ರಜೋಗುಣ ತಮೋಗುಣಗಳನ್ನು ದಾಟಿ ಮದ್ಭಾವಾಯ ಉಪಪದ್ಯತೆ, ನನ್ನ ಬಳಿ ಬಂದು ಇರ್ತಾರೆ. ಅದೇ ಭಕ್ತಿಯೋಗದ ಪರಮ ಪ್ರಯೋಜನ. ನಿಷೇವಿತೇನಾನಿಮಿತ್ತೇನ ಸ್ವಧರ್ಮೇಣ ಮಹೀಯಸ ಕ್ರಿಯಾಯೋಗೇನ ಶಕ್ತೇನ ನಾತಿ ಹಿಂಸ್ರೇಣ ನಿತ್ಯಶಃ. ಅನಿಮಿತ್ತವಾದ
ಪ್ರೀತಿ ದೇವರಲ್ಲಿ ಇರಬೇಕು. ಸ್ವಧರ್ಮ ಅನ್ನೋದು ಅನಿಮಿತ್ತವಾಗಿ ಇರಬೇಕು. ನಮ್ಮ ವರ್ಣ, ನಮ್ಮ ಆಶ್ರಮಕ್ಕೆ ತಕ್ಕ ಅನುಷ್ಠಾನ ಏನಿದೆ ಅದು ಅನಿಮಿತ್ತ, ಯಾವ ಫಲವನ್ನೂ ಇಟ್ಟುಕೊಂಡು ಆಗಿರಬಾರದು, ಶಕ್ತ ಆಗಿರಬೇಕು. ಕ್ರಿಯೆ ಅನ್ನೋದು ಜ್ಞಾನವನ್ನು ನೀಡಿದಾಗ ಅದು ಶಕ್ತ ಅಂತ ಚಿಂತನೆ. ನಾತಿ ಹಿಂಸ್ರೇಣ ಬಹಳ ವಿಶಿಷ್ಟ. ನಮ್ಮ ಅನುಷ್ಠಾನ ಅನ್ನೋದು ಬೇರೆಯವರಿಗೆ ವಿಪರೀತ ಹಿಂಸೆಯನ್ನು ಉಂಟು ಮಾಡಬಾರದು. ಇದು ನಾತಿ ಹಿಂಸ್ರ. ಬೇರೆಯವರಿಗೆ ಅದೊಂದು ಎಲ್ಲೆ ಮೀರಿದ ಹಿಂಸೆ. ಸಾಮಾನ್ಯ ಜಪ, ತಪಸ್ಸು, ಅನುಷ್ಠಾನ ಬೇರೆಯವರಿಗೆ ಯಾವತ್ತೂ ತೊಂದರೆ ಆಗೋ ಹಾಗೆ ಮಾಡಿ ಅಂತ ಹೇಳಿಯೇ ಇಲ್ಲ. ಮತ್ತು ನಾವು ಬೆಳಗ್ಗೆ ಹೇಳೋದೇ ಇನ್ನೊಬ್ರಿಗೆ ತೊಂದರೆ ಅಂದರೆ ಅದನ್ನೇನು ಮಾಡಲಿಕ್ಕಾಗಲ್ಲ. ಆದರೆ ನಮ್ಮ ಬೇರೆ ಅನುಷ್ಠಾನಗಳು ಒಬ್ಬರಿಗೆ ವಿಪರೀತ ಡಿಸ್ಟರ್ಬಿಂಗ್ ಆಗಿ ಇರಬಾರದು ಅನ್ನೋದು ಇದರ ತಾತ್ಪರ್ಯ. ಎಷ್ಟೋ ಬಾರಿ ಹೇಗೆ ಹೇಳ್ತಾರೆ ಅಂದರೆ, ಜೋರಾಗಿ ಸ್ತೋತ್ರ ಹೇಳಬೇಡಿ. ಕಾರಣ ಏನು ಅಂದರೆ ಪಕ್ಕದಲ್ಲಿದ್ದವರಿಗೆ ವಿಪರೀತ ಹಿಂಸೆ ಆಗೋದಾದರೆ ಒಳಗಡೆ ಹೇಳಿಕೊಳ್ಳಿ. ನಾವು ಸ್ನಾನ ಮಾಡಬೇಕಾದ್ರೆ ಕೂಡ, ಸರೋವರದಲ್ಲಿ ಸ್ನಾನ ಮಾಡಬೇಕಾದ್ರೆ ಬೇರೊಬ್ಬರ ಅನುಮತಿಯನ್ನು ಕೇಳ್ತೇವೆ. ಕಾರಣ ಏನು ಅಂದರೆ ನಾವು ಮುಳುಗಿ ಹಾಕಿದಾಗ ನೀರು ಅವರಿಗೆ ಸಿಡಿಯುತ್ತೆ. ಅದರಿಂದಾಗಿ ಅವರ ಅನುಮತಿಯನ್ನು ಕೇಳಿದರೆ ಅವರು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಅಥವಾ ಅವರಿಗೆ ತೀರಾ ಹಿಂಸೆ ಆಗೋದಾದರೆ ಪಕ್ಕದಲ್ಲಿ ಒಂದು ಸ್ವಲ್ಪ ಆಚೆ ಹೋಗಿ ಅಂತ. ಅದೇ ನಾವೇ ತಿಳ್ಕೊಂಬಿಡ್ಬೇಕು ಅದನ್ನು. ಹಾಗೆ ಅನುಷ್ಠಾನ ಮಾಡಬೇಕು ಅಂತ ಕಪಿಲ ಹೇಳ್ತಾನೆ. ಬಹಳ ಮುಖ್ಯ. ಮಧ್ಯಷ್ಣ ದರ್ಶನ ಸ್ಪರ್ಶ ಪೂಜಾ ಸ್ತುತ್ಯಭಿವಂದನೈ ಭೂತೇಷು ಮದ್ಭಾವನೆಯ ಸತ್ಯೇನ ಅಸಂಗಮೇನ ಚ. ನನ್ನ ಪ್ರತಿಮೆಯನ್ನು ನೋಡೋದು, ನನ್ನ ಪ್ರತಿಮೆಯನ್ನು ಮುಟ್ಟೋದು, ನನ್ನ ಪ್ರತಿಮೆಯ ಪೂಜೆ, ನನ್ನ ಪ್ರತಿಮೆಯಲ್ಲಿ ಇರುವ ನನ್ನನ್ನು ಸ್ತುತಿ ನಮಸ್ಕಾರ, ಎಲ್ಲ ಜೀವರಲ್ಲಿ ದೇವರಿರ್ತಾನೆ ಅಂತನ್ನುವ ಚಿಂತನೆ, ಸತ್ಯ, ಅಸಂಗಮ, ಯಾರ ದೋಷವನ್ನೂ ವಹಿಸಿಕೊಂಡು ಬರದೇ ಇರುವುದು, ಇವುಗಳಿಂದ ನನಗೆ ಹತ್ತಿರ ಆಗ್ತಾರೆ. ಮಹತಾಂ ಬಹುಮಾನೇನ ಹೀನಾನಾಂ ಅನುಕಂಪಯ ಮೈತ್ರ್ಯಾ ಚೈವಾತ್ಮತುಲ್ಯೇಷು ಯಮೇನ ನಿಯಮೇನ ಚ. ಜ್ಞಾನ, ಭಕ್ತಿ ಮೊದಲಾದ ಗುಣಗಳಿಂದ ಹಿರಿಯರಾದವರಲ್ಲಿ ಗೌರವ ಇರಬೇಕು. ನಮಗಿಂತ ಹೀನರಾದವರಲ್ಲಿ ಅನುಕಂಪೆ ಇರಬೇಕು. ತನಗೆ ಸರಿಸಮಾನರಲ್ಲಿ ಮೈತ್ರಿ ಇರಬೇಕು. ಯಮ ನಿಯಮಗಳು ಕಾಮನ್. ಆಧ್ಯಾತ್ಮಿಕಾನುಶ್ರವಣಾತ್ ನಾಮ ಸಂಕೀರ್ತನಾಚ್ಚಮೆ ಆರ್ಜವೇನ ಆರ್ಯಸಂಗೇನ ನಿರಹಂಕ್ರಿಯೆಯ ತಥಾ. ಆಧ್ಯಾತ್ಮಿಕ ಅನುಶ್ರವಣಾತ್, ಅಧ್ಯಾತ್ಮ ದೇವರನ್ನು ಕುರಿತಾದ ಚಿಂತನೆಯಿಂದ, ದೇವರನ್ನು ಕುರಿತಾದ ಕಥೆಗಳನ್ನು ಕೇಳುವುದರಿಂದ, ನಾಮ ಸಂಕೀರ್ತನೆಯಿಂದ, ಮೋಸ ಮಾಡದೇ ಇರುವುದು ಮೊದಲಾದ ಗುಣಗಳಿಂದ, ಆರ್ಯ ಸಂಗೇನ ಸಜ್ಜನರ ಸಂಘದಿಂದ, ನಿರಹಂಕ್ರಿಯೆಯ ತನ್ನ ಪದವಿ ಮೊದಲಾದವುಗಳಿಂದ, ಪದವಿ, ದುಡ್ಡು ಇತ್ಯಾದಿಗಳಿಂದ ಅಹಂಕಾರ ಇರಬಾರದು. ವಿದ್ಯೆ ಮೊದಲಾದವುಗಳು ಸೇರಿದ ಹಾಗೆ ಇದ್ಯಾವುದರಿಂದಲೂ ಅಹಂಕಾರ ಇರಬಾರದು. ಸ್ಥಾನ, ದೊಡ್ಡವರ ಪರಿಚಯ ಇವುಗಳು ಅಹಂಕಾರಕ್ಕೆ ದೂಡುವ ಸಾಧನೆಗಳಾಗಬಹುದು. ಅದಾಗದಂತೆ ಎಚ್ಚರದಲ್ಲಿ ಇರಬೇಕು. ಮದ್ಧರ್ಮೇಣ ಚ ಯರ್ಹೇತೈಃ ಪರಿಸಂಶುದ್ಧ ಆಶಯಃ ಪುರುಷಸ್ಯ ಅಂಜಸಾಭ್ಯೇತಿ ಶ್ರುತಮಾತ್ರ ಗುಣಂ ಹಿಮಾಂ. ಈ ತರಹದ ಕ್ರಿಯೆಗಳಿಂದ ಮನಸ್ಸು ಶುದ್ಧ ಆಗತ್ತೆ. ಆವಾಗ ಧ್ಯಾನ ಅನ್ನೋದು
ಸಿದ್ಧಿಸತ್ತೆ. ಇದೆಲ್ಲ ಸಹಜವಾಗಿ ಧ್ಯಾನಕ್ಕೆ ಅನುಕೂಲ. ನಮ್ಮ ನಡೆ ಇತ್ಯಾದಿಗಳೆಲ್ಲ ಎಲ್ಲಿಗೆ ಅನುಕೂಲ ಅಂದರೆ ಧ್ಯಾನಕ್ಕೇನೆ ಅನುಕೂಲ. ಧ್ಯಾನಕ್ಕೆ ಅನುಕೂಲ ಆಗಲಿ ಎನ್ನುವ ದೃಷ್ಟಿಯಿಂದಲೇ ಹೀಗೆಲ್ಲ ಇರಬೇಕು. ಯಥಾ ವಾತರಥೋ ಗ್ರಾಣಂ ಆವೃಂಕ್ತೆ ಗಂಧ ಆಶಯಾತ್ ಏವಂ ಯೋಗರತಂ ಚೇತಃ ಆತ್ಮಾನಂ ಅವಿಕಾರ್ಯತ್. ಯಾವ ರೀತಿ ವಾತರಥ ಗಂಧ, ಗಾಳಿಯ ಮೂಲಕ ಬರುವ ಪರಿಮಳ ತಾನಾಗಿ ಮೂಗಿಗೆ ಬಂದು ತಾಕ್ತದೋ ಹಾಗೆ ಯೋಗರತಂ ಚೇತಃ, ಯಾರು ಈ ತರಹದ ಯೋಗಗಳಿಂದ ಕೂಡಿರ್ತಾನೆ, ಪಬ್ಲಿಕ್ ಡಿಸಿಪ್ಲಿನ್, ಸೆಲ್ಫ್ ಡಿಸಿಪ್ಲಿನು ಮೊದಲಾದವುಗಳು ಇರುತ್ತೆ, ದೇವರೇ ಅವನ ಬಳಿ ಬರ್ತಾನೆ. ಅಂದರೆ ಆ ಶುದ್ಧಿಯನ್ನು ದೇವರು ಇಷ್ಟಪಡ್ತಾನೆ. ಮತ್ತು ನಮ್ಮ ಮನಸ್ಸು ಸಹಜವಾಗಿ ದೇವರನ್ನು ಸೇರುತ್ತೆ. ಅಹಂ ಸರ್ವೇಷು ಭೂತೇಷು ಭೂತಾತ್ಮ ಅವಸ್ಥಿತ ಸದಾ ತಮವಜ್ಞಾಯ ಮಾಂ ಮರ್ತ್ಯಃ ಕುರುತೆ ಅರ್ಚಾ ವಿಡಂಬನಂ. ನಾನು ಎಲ್ಲ ಜೀವರಲ್ಲಿ ಇದ್ದೇನೆ. ಆಗ ಅವರಿಗೆ ತೊಂದರೆ ಆಗಬಾರದು, ಆ ತರಹ ನನ್ನನ್ನು ಪೂಜೆ ಮಾಡಬೇಕು. ಯಾವುದೋ ಒಬ್ಬ ಗರ್ಭಿಣಿ ವಿಪರೀತ ಕಷ್ಟಪಡ್ತಾ ಇದ್ದಾಳೆ, ಅಥವಾ ನಮ್ಮ ತಂದೆ ತಾಯಿ ಯಾರೋ ಹಿರಿಯರು ವಿಪರೀತ ಕಷ್ಟಪಡ್ತಾ ಇದ್ದಾರೆ, ನಾನು ಮಡಿಯಲ್ಲಿದ್ದೇನೆ, ನಿಮ್ಮನ್ನು ಮುಟ್ಟಿಕೊಳ್ಳೋಲ್ಲ ಅಂತ ಹೇಳೋದು, ಅಥವಾ ನಿಮಗೆ ಇಂಥದ್ದು ಬೇಕು ಅಂದಾಗ ಕೊಡೋದಿಲ್ಲ ಅನ್ನೋದು, ಇದು ಅರ್ಚಾ ವಿಡಂಬನ. ಯಾಕೆಂದರೆ ಜಡವಾದ ಪ್ರತಿಮೆಯಲ್ಲಿ ಪೂಜಿಸುವುದಕ್ಕಿಂತ, ಜಡವಾದ ಪ್ರತಿಮೆಯಲ್ಲಿ ಪೂಜಿಸಬಾರದು ಅಂತ ಹೇಳ್ತಾ ಇಲ್ಲ, ಅಗತ್ಯವನ್ನು ನೋಡಿಕೊಳ್ಬೇಕು. ಒಬ್ಬಳು ಗರ್ಭಿಣಿ ಒದ್ದಾಡ್ತಾ ಇರ್ತಾಳೆ, ಇವನೇನು ಮಾಡ್ತಾನೆ, ಸಾಂಗವಾಗಿ ಪೂಜೆ ಮಾಡದೆ ಹೇಳಲ್ಲ. ಅಥವಾ ಯಾರೋ ರೋಗಿಷ್ಠರಿರ್ತಾರೆ, ವಿಪರೀತ ಒದ್ದಾಡ್ತಾ ಇರ್ತಾರೆ, ಅವಾಗ ಅಲ್ಲಿ ಕೂಡಲೇ ಆ ಕೆಲಸವನ್ನು ಮಾಡಿ ಪೂಜೆ ಮುಂದುವರಿಸ್ಬೋದು, ಏನು ತೊಂದರೆ ಇಲ್ಲ. ಇಲ್ಲದೆ ಹೋದರೆ ಅದು ಅರ್ಚಾ ವಿಡಂಬನ ಅಂತ ಹೇಳ್ತಾರೆ. ಬಹಳ ಜನ ಬೆಂಗಳೂರಿನಲ್ಲಿ ನಾವು ನೋಡಿದ್ದು, ನಾವಿದನ್ನು ಹೇಳ್ತಾ ಇರೋದು ಹೀಗಿರಬಾರ್ದು ಅಂತ ಹೇಳಲಿಕ್ಕಷ್ಟೇ, ಅವ್ರ ಮೇಲೆ ಏನಲ್ಲ. ತಂದೆ ತಾಯಿಗಳು ಕಾಫಿ ಕುಡಿತಾರೆ ಅಂತ ಹೇಳಿದಾಗ ತಂದೆ ತಾಯಿಗಳನ್ನು ಖಂಡಿಸಿ ನಿಮಗೆ ಕಾಫಿ ಕೊಡೋಲ್ಲ ಅಂತ ಹಿಂಸೆ ಮಾಡೋದವರಿದ್ದಾರೆ. ಇದೆಲ್ಲ ಬೇಕಿಲ್ಲ, ಅವೆಲ್ಲ ಬೇಡದ ಸಂಗತಿಗಳು. ಅವ್ರು ಕಾಫಿ ಕುಡಿದ್ರೆ ನಿಮ್ಮ ಸಾಧನೆಗೆ ಏನಾಗಬೇಕು? ವಾದಿರಾಜರಂತಹ ವಾದಿರಾಜರು ಹೇಳಿದ್ರು ಅಂತ ಒಂದು ತಮಾಷೆ ಇದೆ. ವಾದಿರಾಜರು ಒಮ್ಮೆ ಉಡುಪಿಯಿಂದ ಎಲ್ಲಿಗೋ ಸಂಚಾರಕ್ಕೆ ಹೋಗಬೇಕಾಯಿತು. ಉಡುಪಿಯಿಂದ ಎಲ್ಲೋ ಸಂಚಾರಕ್ಕೆ ಹೋಗಬೇಕಾಯಿತು. ಹೋದಾಗ ಒಬ್ಬ ಬೇರೆ ಹೆಣ್ಣುಮಗಳು ಅವಳು ಅಡ್ಡ ಬಂದ್ಲಂತೆ. ಅವಾಗ ಏನಾಯಿತು, ಇವರು ಹೇಳಿದ್ರು, ಇವರು ದೇವಕಿ ಅಂತ ಹೇಳ್ತಾರೆ ಅಂಥವರನ್ನ, ನಿರ್ಗತಿಕ ಹೆಣ್ಣು ಮಕ್ಕಳನ್ನು ದೇವಕಿ ಅಂತ ಹೇಳ್ತಾರೆ. ಇದೊಂದು ಪರಿಭಾಷಾ ಶಬ್ದ. ದೇವಕಿ ಆಗತ, ಅದರಿಂದಾಗಿ ಅಪಶಕುನ, ಸ್ವಲ್ಪ ನಿಂತು ಹೋಗಬೇಕು ಅಂದರಂತೆ ವಾದಿರಾಜರಿಗೆ ಯಾರೋ. ಅದಕ್ಕೆ ಅವರು ಹೇಳಿದರಂತೆ, ಈ ಪನ್ನನ್ನು ದೇವಕಿ ಅನ್ನೋದನ್ನು ಇಟ್ಟುಕೊಂಡು ಹತೆ ಕೃಷ್ಣೆ ಗತೆ ಕಂಸೆ ಗತೆ ಚ ಆನಕದಿಂದು ಬಹು ಮತಧರ್ಮ ವಿನಾಶಾಯ ಕುತ್ರ ತಿಷ್ಠತಿ ದೇವಕಿ ಅಂತ ಹೇಳಿದ್ರಂತೆ ವಾದಿರಾಜರು. ಗತೆ ಕೃಷ್ಣೆ, ಕೃಷ್ಣ ಹೋದ ಮೇಲೆ, ಕಂಸ ಸತ್ ಮೇಲೆ, ವಸುದೇವನೂ ಇಲ್ಲದೇ ಇರಬೇಕಾದ್ರೆ ದೇವಕಿ
ನಮ್ಮ ಮತವನ್ನು ಹಾಳು ಮಾಡಲಿಕ್ಕೆ ಯಾಕೆ ಬರ್ತಾಳೆ, ಧರ್ಮವನ್ನು ಹಾಳು ಮಾಡಲಿಕ್ಕೆ ಯಾಕೆ ಬರ್ತಾಳೆ? ಆ ತರಹ ಏನೂ ಇಲ್ಲ. ಅವರು ಬಂದರೆ ಅಪಶಕುನ ಅಲ್ಲ, ಅದನ್ನು ನಿವಾರಿಸಿಕೊಳ್ಳೋ ಶಕ್ತಿ ನನಗಿದೆ ಅಂತ ಹೇಳಿ ಅವರು ಮುಂದೆ ಹೋದ್ರಂತೆ. ಹೀಗಾಗಿ ನಾವು ಬಹಳ ಈ ಆಚರಣೆಗಳಲ್ಲಿ ವಿಪರೀತ ನಿಂತು ಬಿಡಬಾರದು. ವಾದರಾಜರ ಕ್ರಾಂತ ದೃಷ್ಟಿ ಅವತ್ತು. ಅದರಿಂದಾಗಿ ಅವರು ಹೇಳೋದು ಕುರುತೆ ಅರ್ಚಾ ವಿಡಂಬನಂ, ದೇವರನ್ನೇ ಅವಮಾನ ಮಾಡಿದ ಹಾಗೆ. ಯೋಮಾಂ ಸರ್ವೇಷು ಭೂತೇಷು ಸಂತಮಾತ್ಮಾನಮೀಶ್ವರಂ ಹಿತ್ವಾರ್ಚಾಂ ಭಜತೆ ಮೌಢ್ಯಾತ್ ಭಸ್ಮನ್ಯೇವ ಜುಹೋತಿ ಸಹ. ಎಲ್ಲ ಜೀವರ ಒಳಗಡೆ ಇರುವ ದೇವರನ್ನು ಗೌರವಿಸದೆ ಕೇವಲ ಪ್ರತಿಮೆಯಲ್ಲಿ ಮಾತ್ರ ಪೂಜೆ ಮಾಡುವವ ಭಸ್ಮದಲ್ಲಿ ಹೋಮ ಮಾಡಿದ ಹಾಗೆ. ಹಾಗೆ ಮಾಡಲಿಕ್ಕಿಲ್ಲ. ಯಾರನ್ನೂ ಧಿಕ್ಕರಿಸಿ ಕಾಣುವ ಹಾಗೆ ಇಲ್ಲ. ಪೂಜೆ ಮಾಡಿ ನೀವು ಅಷ್ಟೇ. ಎಲ್ಲರ ಮೇಲೆ ಧಿಕ್ಕರಿಸಲಿಕ್ಕೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಎಲ್ಲರ ಮೇಲಿನ ಚೀತ್ಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಪ್ರತಿಮೆಯಲ್ಲಿ ಪೂಜೆ ಮಾಡಬಾರದು ಅಂತ ಹೇಳ್ತಾರೆ. ದ್ವಿಷತಃ ಪರಕಾಯೇ ಮಾಂ ಮಾನಿನೋ ಭಿನ್ನದರ್ಶಿನಃ ಭೂತೇಷು ಬದ್ಧವೈರಸ್ಯ ನಮನ ಶಾಂತಿ ಮೃಚ್ಛತಿ. ಬೇರೆಯ ದೇಹದಲ್ಲಿ ಅಂತರ್ಯಾಮಿಯಾದ ನನ್ನನ್ನು ಕಾಣದ ಮಾನಿನಃ ಅಹಂಕಾರ ತುಂಬಿ ತುಳುಕ್ತಾ ಇರುವ ಭಿನ್ನದರ್ಶಿನಃ ಅಂತರ್ಯಾಮಿಗಳಲ್ಲಿ ಐಕ್ಯ ಚಿಂತನೆ ಇಲ್ಲದ ಭೂತೇಷು ಬದ್ಧವೈರಸ್ಯ ವಿಪರೀತ ಜೀವರಲ್ಲಿ ತನ್ನನ್ನು ಹೊರತುಪಡಿಸಿ ಎಲ್ಲರಲ್ಲಿಯೂ ಧಿಕ್ಕಾರ ಇರುವವರಿಗೆ ಮನಸ್ಸಿನ ಸಮಾಧಾನ ಎಲ್ಲಿಂದ ಬರಬೇಕು? ಯಾಕೆಂದರೆ ಒಳಗಡೆಯಿಂದ ಬೇರೆಯವರ ಧಿಕ್ಕಾರವೇ ತುಂಬಿರುತ್ತೆ. ಹಾಗೆ ಪೂಜೆ ಮಾಡದೇ ಇರುವುದು ಕ್ಷೇಮ. ಅದರಿಂದ ನಾವು ಮಾಡುವ ವಿಪರೀತ ಮಡಿ ಬೇರೆಯವರಿಗಿಂತ ನಾವು ಮಿಗಿಲಾಗಿದ್ದೇವೆ ಅಂತ ಅಂದುಕೊಳ್ಳಿಕ್ಕೆ ಸಾಧನ ಆಗೋದಾದರೆ ಆ ಮಡಿ ಮಾಡಬೇಡಿ. ಮಡಿ ಅನ್ನೋದು ಸಹಜವಾಗಿ ಇರಬೇಕು. ಬೇರೆಯವರು ಹೀನ ಅನ್ನೋದನ್ನು ತೋರಿಸೋದಕ್ಕಾಗಿ ಮಡಿ ಇರೋ ಅಗತ್ಯ ಇಲ್ಲ. ಪೂಜೆ ಮಾಡುವಾಗ ಯಾವುದನ್ನು ಮುಟ್ಟಿಕೊಳ್ಳದೆ ಬನ್ನಿ, ಅದು ಇಂದ್ರಿಯ ನಿಗ್ರಹ ಅಷ್ಟೇ. ಆದರೆ ಅದು ಅಹಂಕಾರಕ್ಕೆ ಕಾರಣ ಆಗೋದಾದರೆ ಅವ್ರಿಗಿಂತ ನಾನು ಗ್ರೇಟು, ಅವರು ಹೀಗೆ ಮಾಡ್ತಾರೆ ಅಂತ ಅವರನ್ನು ತುಚ್ಛೀಕರಿಸೋದಾದರೆ ಆ ಮಡಿ ಬೇಕಾಗಿಲ್ಲ. ಅದನ್ನು ಕಪಿಲನಾಮಕ ಪರಮಾತ್ಮ ಅದನ್ನೇ ಹೇಳುತ್ತಾನೆ. ದ್ವಿಷತಃ ಪರಕಾಯೇ ಮಾಂ, ಬೇರೆಯವರ ದೇಹದ ಅಂತರ್ಯಾಮಿಯಾಗಿರುವ ನನ್ನನ್ನು ದ್ವಿಷತಃ ದ್ವೇಷ ಮಾಡುವ, ಭಿನ್ನದರ್ಶಿನಃ ಅಂತರ್ಯಾಮಿಗಳಲ್ಲಿ ಭೇದವನ್ನು ಎಣಿಸುವ, ಎಲ್ಲ ಜೀವರಲ್ಲಿ ದ್ವೇಷವನ್ನು ತುಂಬಿಕೊಂಡವನಿಗೆ ಮನಃ ಶಾಂತಿಂ ನ ರಿಚ್ಛತಿ, ನೆಮ್ಮದಿಯಿಂದ ಮನಸ್ಸು ಇರೋದಿಲ್ಲ. ಅಹಂ ಉಚ್ಚಾವಚೈರ್ದ್ರವ್ಯೈ ಕ್ರಿಯೆಯಾ ಉತ್ಪನ್ನಯಾ ನಘೆ ನೈವ ತುಷ್ಯೇರ್ಚಿತೋರ್ಚಾಯಾಂ ಗ್ರಾಮಾವಮಾನಿನಃ. ಜೀವರನ್ನು ಧಿಕ್ಕರಿಸುವ ಒಬ್ಬ ವ್ಯಕ್ತಿಯ ಕೈಯಿಂದ ಒಳ್ಳೆಯ ದ್ರವ್ಯಗಳಿಂದ ಪೂಜೆಗೊಂಡರೂ ನಾನು ಅದನ್ನು ಲೆಕ್ಕಿಸುವುದಿಲ್ಲ. ಅರ್ಚಾದಾವರ್ಚಯೇ ತಾವತ್ ಈಶ್ವರಂ ಮಾಂ ಸ್ವಕರ್ಮಕೃತ್ ಯಾವನ್ನವೇದ ಸ್ವಹೃದಿ ಸರ್ವಭೂತೇಷು ಅವಸ್ಥಿತಂ. ಈ ಶ್ಲೋಕ ನಮಗೆ ಬೇರೆ ತರಹದ ಸಂದೇಶವನ್ನು ಕೊಡುತ್ತೆ. ಅದರ ಮೇಲ್ನೋಟದ ಅರ್ಥವನ್ನು ನೋಡೋಣ, ಆಮೇಲೆ ಆಚಾರ್ಯರು ಹೇಳಿದ್ದನ್ನು ಚಿಂತನೆ ಮಾಡೋಣ. ಪ್ರತಿಮೆಯಲ್ಲಿ ದೇವರನ್ನು ಪೂಜೆ ಮಾಡಬೇಕು.
ಎಲ್ಲಿ ತನಕ ಪೂಜೆ ಮಾಡಬೇಕು? ಹೃದಯದ ಒಳಗಡೆ ತನ್ನನ್ನು ಕಾಣುವ ತನಕ ಪೂಜೆ ಮಾಡಬೇಕು. ಆಮೇಲೆ ಮಾಡೋ ಅಗತ್ಯ ಇಲ್ಲ. ಮತ್ತು ದೇವರನ್ನು ಪೂಜೆ ಮಾಡಬೇಕಾದ್ರೆ ಸ್ವಕರ್ಮ ಕೃತ, ತನ್ನ ಕರ್ಮ ಏನಿದೆ ಅದನ್ನು ಮಾಡಲೇಬೇಕು. ತನ್ನ ಕರ್ಮ ಅಂತಂದರೆ ಎಲ್ಲ ತರಹದ ಕರ್ಮ, ತಂದೆ ತಾಯಿಗಳನ್ನು ನೋಡಿಕೊಳ್ಳೋದು, ತನ್ನ ಜೊತೆಗಿದ್ದವರಿಗೆ ಬೇಕಾದದ್ದನ್ನು ಮಾಡಿಕೊಡುವುದು, ತನ್ನ ಮಿನಿಮಮ್ ಕರ್ತವ್ಯಗಳು. ಎಲ್ಲವನ್ನೂ ಅಂತಲ್ಲ, ಅವರಿಗೆ ದಾಸನಾಗಿ ಬಿಡುವಂತಲ್ಲ. ತನ್ನ ಏನು ಕರ್ತವ್ಯ ಇದೆ ಅದನ್ನು ಮಾಡಬೇಕು, ದೇವರನ್ನು ಪೂಜೆ ಮಾಡಬೇಕು. ಎಲ್ಲಿಯ ತನಕ? ಹೃದಯದಲ್ಲಿ ದೇವರನ್ನು ನೋಡುವ ತನಕ. ಆಮೇಲೆ ದೇವರನ್ನು ಪೂಜೆ ಮಾಡೋ ಅಗತ್ಯ ಇಲ್ಲ ಅನ್ನೋ ಧ್ವನಿ ಬರುತ್ತೆ. ಅದಕ್ಕೆ ಮಧ್ವಾಚಾರ್ಯರು ಅದರ ಸ್ಪಿರಿಟನ್ನು ಹೇಳ್ತಾ ಇದ್ದಾರೆ. ಇದನ್ನು ಹೀಗೆ ಯಾಕೆ ತಗೊಳ್ಬಾರ್ದು ಅಂದರೆ, ರಾಘವೇಂದ್ರ ಸ್ವಾಮಿಗಳು ಯಾಕೆ ಪೂಜೆ ಮಾಡಿದ್ರು? ಹೃದಯದಲ್ಲಿ ದೇವರನ್ನು ಕಂಡಿದ್ರೋ ಇಲ್ವೋ ಅವರು? ಆಚಾರ್ಯರು ಯಾಕೆ ಪೂಜೆ ಮಾಡಿದ್ರು? ಹೃದಯದ ಒಳಗಡೆ ದೇವರನ್ನು ಕಂಡಿದ್ರು ತಾನೆ. ಎಷ್ಟೋ ಜನ ಮಹನೀಯರು ಹೃದಯದ ಒಳಗಡೆ ದೇವರನ್ನು ಕಂಡಿದ್ರು, ಧ್ಯಾನ ಚೆನ್ನಾಗಿ ಬರ್ತಾ ಇತ್ತು. ಅವರು ಧ್ಯಾನ ಚೆನ್ನಾಗಿ ಸಿದ್ಧಿಸಿದ ಮೇಲೂ ಹೊರಗಡೆ ದೇವರು ಪೂಜೆ ಮಾಡ್ತಾ ಇದ್ರು. ಯಾಕೆ ಮಾಡ್ತಾ ಇದ್ರು? ಒಂದೋ ಈ ಹೇಳಿಕೆಯ ಪ್ರಕಾರ ಒಂದೋ ಅವ್ರು ಮಾಡಬಾರ್ದಿತ್ತು, ಇನ್ನೊಂದೋ ಅವರಿಗೆ ಹೃದಯದ ಒಳಗಡೆ ದೇವರ ದರ್ಶನ ಆಗಿರಲಿಲ್ಲ. ಎರಡು ಥರ ಕನ್ಕ್ಲೂಷನ್ ಬರುತ್ತೆ ನೋಡಿ. ವಿಷ್ಣು ತೀರ್ಥರಿಗೆ ಹೃದಯದಲ್ಲಿ ದೇವರ ದರ್ಶನ ಆಯಿತು, ಹೊರಟೋದ್ರು. ದಡ ದಡ ಕುಮಾರ ಪರ್ವತವನ್ನೇರಿ ಬರಲೇ ಇಲ್ಲ ಕೆಳಗಡೆ, ಅವರು ಬರಲೇ ಇಲ್ಲ. ಭಕ್ತೈರನುಗಿರಂ ನೀತಃ ಪ್ರಾರ್ಥಿತೋ ಯತಿಶೇಖರ ಪಂಚಗವ್ಯಂ ಪಪೌ ಕಿಂಚಿತ್ ಪಂಚಮೇ ಹನಿ ಅಂತ. ಭಕ್ತರೆಲ್ಲ ಪ್ರಾರ್ಥನೆ ಮಾಡಿದ ಮೇಲೆ 5 ದಿವಸಕ್ಕೊಮ್ಮೆ ಕುಮಾರ ಪರ್ವತದಿಂದ ಕೆಳಗಿಳಿದು ಬಂದು ಒಂದು ಸ್ವಲ್ಪ ಪಂಚಗವ್ಯವನ್ನು ಸ್ವೀಕರಿಸಿ ಹೊರಟೋಗ್ತಾ ಇದ್ರಂತೆ. ನೋಡಿ, ಅವರು ಪೀಠದಲ್ಲಿ ದೇವರ ಪೂಜೆ ಮಾಡಲಿಲ್ಲ, ಆದರೆ ಸ್ವಯಂ ಮಧ್ವಾಚಾರ್ಯರು ಮಾಡಿದ್ದಾರೆ. ಎಂಥದ್ದಿದು? ರಾಘವೇಂದ್ರ ಸ್ವಾಮಿಗಳು ಮಾಡಿದ್ದಾರೆ, ರಘುವರಿಯ ತೀರ್ಥರ ಪರಮಗುರುಗಳು ಮಾಡಿದ್ದಾರೆ, ಎಂತೆಂಥವರೆಲ್ಲ ಮಹಾಯೋಗಿ ವಾದಿರಾಜರು ಮಾಡಿದ್ದಾರೆ. ಏನು ವ್ಯಾಸತೀರ್ಥರಿಗೆ ಏನು ಹೃದಯದಲ್ಲಿ ಧ್ಯಾನ ಪಕ್ವತೆ ಇಲ್ಲ ಅಂತ ಹೇಳ್ತೀರೇನು ನೀವು? ಅವರು ಮಾಡಿದ್ದಾರೆ. ಎಂಥದಿದು ಹಾಗಾದರೆ? ಈ ಸ್ಟೇಟ್ಮೆಂಟಿನ ಅರ್ಥ ಏನು? ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಅಗ್ನೋರ್ಚಯೇ ದೇವ ಅರ್ಚಾಯಾಮ್ ಅನ್ಯಥಾ ದೋಷವಾನ್ ಭವೇತ್, ಜ್ಞಸ್ತ್ವರ್ಚಯನ್ ಸುಗುಣವಾನ್ ಅನ್ಯಥಾ ದೋಷವಾನ್ನತು ಇತಿ ಕಾಪಿಲೇಯೇ. ಇದರ ಸ್ಪಿರಿಟ್ ಏನು ಅಂದರೆ, ಅಜ್ಞಾನಿಯಾದವ ಮೂರ್ತಿಯಲ್ಲಿ ದೇವರ ಪೂಜೆ ಮಾಡಲೇಬೇಕು, ಇಲ್ಲ ಅಂದರೆ ದೋಷ ಬರುವ ಸಾಧ್ಯತೆಗಳಿರ್ತದೆ. ಜ್ಞಾನಿಯಾದವ ಮೂರ್ತಿಯಲ್ಲಿ ದೇವರ ಪೂಜೆಯನ್ನು ಮಾಡದಿದ್ದರೆ ದೋಷ ಅಂತೂ ಬರೋಲ್ಲ. ಹೀಗಾಗಿ ರಾಘವೇಂದ್ರ ಸ್ವಾಮಿಗಳು, ವಾದಿರಾಜರು, ವ್ಯಾಸತೀರ್ಥರೇ ಮೊದಲಾದವರು ಪೂಜೆ ಮಾಡಲಿಲ್ಲ ಅಂದರೆ ದೋಷ ಬರ್ತಿರಲಿಲ್ಲ, ಆದರೆ ಅವರು ಪೂಜೆ ಮಾಡದೆ ಬಿಡಲಿಲ್ಲ ಅಷ್ಟೆ. ಆಚಾರ್ಯರು ಕೃಷ್ಣನನ್ನು ಪ್ರತಿಷ್ಠಾಪಿಸದೇ ಇದ್ದರೂ ಏನು ಅವ್ರಿಗೇನು ದೋಷ ಬರ್ತಿರಲಿಲ್ಲ. ಪ್ರತಿಮೆಯಲ್ಲಿ ದೇವರ ಪೂಜೆ ಮಾಡದೆ ಹೋಗಿರ್ತಿದ್ದಿದ್ರು ಅವ್ರಿಗೇನು ದೋಷ ಏನು ಬರ್ತಿರಲಿಲ್ಲ, ಆದರೆ ಅವರು ಮಾಡದೆ ಬಿಡಲಿಲ್ಲ ಅಷ್ಟೇ. ಅದು ಅವರು ಶಿಷ್ಯ ಶಿಕ್ಷಣಕ್ಕಾಗಿ ಅವರು ಮಾಡಿದ್ದು, ಅದನ್ನು ಮಾಡಲೇಬೇಕು ಅಂತಿರಲಿಲ್ಲ. ರಾಘವೇಂದ್ರ ಸ್ವಾಮಿಗಳಿಗೆ ಮತ್ತು ಮಧ್ವಾಚಾರ್ಯರಿಗೆ ಎಲ್ಲ ಮಾಡಲೇಬೇಕು ಅಂತಿರಲಿಲ್ಲ. ಅದರಿಂದ ಇದನ್ನು ಈ ರೀತಿ ಅರ್ಥ ಮಾಡಿಕೊಳ್ಬೇಕು. ಒಂದು ಆತ್ಮನಶ್ಚ ಪರಸ್ಯಾಪಿ ಯಕ್ಕರೋತ್ಯಂತರೋದರಂ ತಸ್ಯ ಭಿನ್ನ ದೃಶೋ ಮೃತ್ಯು ವಿದತ್ತೇ ಭಯಮುದ್ಭಣಂ. ತನ್ನ ಅಂತರ್ಯಾಮಿ ಮತ್ತು ಬೇರೆಯವರ ಅಂತರ್ಯಾಮಿಯಾದ ಪರಮಾತ್ಮನಲ್ಲಿ ಯಾರು ಅಂತರೋದರಂ, ಬ್ರಹ್ಮನಲ್ಲಿ ಭೇದವನ್ನು ಎಣಿಸುತ್ತಾನೋ, ಭಿನ್ನದೃಚಃ, ಹಾಗೆ ಭೇದವನ್ನು ಎಣಿಸಿದ ಅವನಿಗೆ ಭೀಕರವಾದ ಭಯ ಇದೆ.
ಅದನ್ನು ಏತಸ್ಮಿನ್ನದರ ಉದರಮಂತರಂ ಕು ಅಸನ್ನೇವ ಸ ಭವತಿ ಅಸದ್ಬ್ರಹ್ಮೇತಿ ವೇದ ಚೇತ್ ಅಸ್ತಿ ಬ್ರಹ್ಮೇತಿ ಚೇದ್ವೇದ ಸಂತಮೇನಂ ತಥೋ ವಿದುರಿತಿ ಅಂತೆಲ್ಲ ಹೇಳುವಾಗ ದೇವರು ಉದರ, ಅವನಿಗೆ ಯಾವುದೇ ಭಯ ಇಲ್ಲ ಅಂತ ಚಿಂತನೆ ಮಾಡಬೇಕು. ದೇವರನ್ನು ನಿರ್ಭಯ ಅಂತ ಚಿಂತನೆ ಮಾಡದೇ ಹೋದರೆ ಅವನಿಗೆ ಭಯ ಉಂಟು. ಈಗೇನಾಗತ್ತೆ, ದೇವರು ಒಂದು ಗುಣವನ್ನು ಹೊಂದಿದ್ದಾನೆ, ದೇವರು ಆ ಗುಣವನ್ನು ಹೊಂದಿಲ್ಲ ಅಂತ ಹೇಳಿದರೆ ಗುಣ ಸ್ವರೂಪವೇ ದೇವರಲ್ವಾ. ದೇವರು ಆ ಗುಣವನ್ನು ಹೊಂದಿಲ್ಲ ಅಂತ ನಾವು ಅಂದುಕೊಂಡ್ರೆ ಅದರ ವಿರುದ್ಧವಾದ ದಿಕ್ಕಿಗೆ ನಾವು ಚಲಿಸ್ತೇವೆ. ದೇವರನ್ನು ಆನಂದ ಅಂತ ನಾವು ಉಪಾಸನೆ ಮಾಡಬೇಕು. ದೇವರನ್ನು ದ್ವೇಷ ಮಾಡಿದ್ರೆ ಆನಂದವನ್ನು ದ್ವೇಷ ಮಾಡಿದ ಹಾಗೆ ದುಃಖದ ಕಡೆಗೆ ನಾವು ಹೋಗ್ತೇವೆ. ಅದು ಎಲ್ಲ ದ್ವೇಷದ ಕಥೆಯೂ ಅಷ್ಟೇ. ದೇವರನ್ನು ಈ ಗುಣಗಳ ಸಮೂಹವುಳ್ಳವ ಅಂತ ಚಿಂತನೆ ಮಾಡೋದು. ನೋಡಿ, ಸೂಕ್ಷ್ಮವನ್ನು ಗಮನಿಸಿ. ಗುಣ ಹಾಗೂ ದೇವರು ಅಭಿನ್ನ. ದೇವರೇ ಗುಣ, ಗುಣವೇ ದೇವರು ಅಲ್ವಾ. ದೇವರಲ್ಲಿ ಆ ಗುಣ ಇಲ್ಲ ಅಂತ ಚಿಂತನೆ ಮಾಡಿದ್ರೆ ಅದರ ವಿರುದ್ಧವಾದ ದೋಷದ ಕಡೆಗೆ ನಮ್ಮ ಪ್ರಯಾಣ ಅಂತ ಅರ್ಥ. ಅದು ಏನೋ ಎಲ್ಲಿಂದಲೋ ಹೇಳಬೇಕಾಗಿಲ್ಲ, ಅದು ನಮಗೆ ಒಳಗಡೆಯಿಂದ ನಾವು ಆ ಕಡೆ ಹೊರಟೋಗ್ತಾ ಇರ್ತೇವೆ. ಅದು ನಮ್ಮ ಒಳಗಡೆಯ ದಾರಿ, ಹೊರಗಡೆಯದಲ್ಲ. ಅದು ಒಳಗಡೆಯ ದಾರಿ. ನಮ್ಮ ಮನಸ್ಸು, ನಮ್ಮ ಯೋಚನಾ ಲಹರಿ, ನಮ್ಮ ಚಿಂತನ ಶಕ್ತಿ ಈ ಉಲ್ಟಾದ್ದಕ್ಕೇನೆ ಹೋಗುತ್ತೆ. ಅದು ಸಹಜವಾದ ನಡೆ. ಹೀಗಾಗಿ ಆತ್ಮನಶ್ಚ ಪರಸ್ಯಾಪಿ ಯಕ್ಕರೋತ್ಯಂತರೋದರಂ ಅಥಮಾಂ ಸರ್ವಭೂತೇಷು ಭೂತಾತ್ಮಾನಂ ಕೃತಾಲಯಂ ಅರ್ಹಯೇ ದಾನಮಾನಾಭ್ಯಾಂ ಮೈತ್ರಿಯಾ ಭಿನ್ನೇನ ಚಕ್ಷುಷಾ. ಎಲ್ಲ ಜೀವರ ಒಳಗಡೆ ದೇವರಿದ್ದಾನೆ ಅಂತ ತಿಳಿದು ಈ ದೇವರು ಗುಣಪೂರ್ಣನಿದ್ದಾನೆ, ಅವನ ಆಲಯ ದೇವಾಲಯ ಅಂತ ಹೇಳಿ ದಾನಮಾನಗಳಿಂದ ನಮ್ಮ ಕೈಲಾದಷ್ಟವರನ್ನು ನೋಡಿಕೊಳ್ಬೇಕು. ಎಲ್ಲರಿಗೂ ಸಾಮಾನ್ಯವಾದ ದಾನ ಅಂದರೆ ಅನ್ನದಾನ ಒಂದೇ. ಬಟ್ಟೆ, ಯಾರಿಗೆ ಬಟ್ಟೆ ಇಲ್ಲ ಅವರಿಗೆ ಬಟ್ಟೆ, ಉಳಿದದ್ದೆಲ್ಲ ನಾವು ನೋಡಬೇಕಾಗತ್ತೆ. ದಾನ ಮಾಡಬೇಕಾದ್ರೆ ಎಷ್ಟು ಅರ್ಹರು ಅಂತ ನೋಡಬೇಕಾಗತ್ತೆ. ಅನ್ನದಾನಕ್ಕೆ ಅರ್ಹತೆ ನೋಡೋ ಪ್ರಶ್ನೆ ಇಲ್ಲ, ಯಾಕೆಂದರೆ ಪ್ರತಿಯೊಬ್ಬರಿಗೂ ಹಸಿವಾಗೇ ಆಗತ್ತೆ. ಅದರಿಂದಾಗಿ ದೇವರನ್ನು ಪೂಜಿಸಬೇಕು. ಜೀವಾ ಶ್ರೇಷ್ಠ ಹ್ಯಜೀವಾನಾಂ ತತಃ ಪ್ರಾಣಭೃತ ಶುಭೆ ತತಃ ಸಚಿತ್ತ ಪ್ರವರಾಹ ತತಶ್ಚ ಇಂದ್ರಿಯವೃತ್ತಯಃ. ಜೀವರ ಒಂದು ತಾರತಮ್ಯವನ್ನು ಹೇಗೆ ಚಿಂತನೆ ಮಾಡಬೇಕು ಅಂತ ವಸ್ತುತಃ ಇದು ಐತರೇಯ ಉಪನಿಷತ್ತಿನಲ್ಲಿ ಬಂದದ್ದು. ಅಥ ಆವಿಸ್ತರಾಂ ಯೋ ವೇದ ಅಂತ ಒಂದು ಬ್ರಾಹ್ಮಣ ಶುರು ಆಗುತ್ತೆ ಐತರೇಯ ಉಪನಿಷತ್ತಿನಲ್ಲಿ. ಅದರ ಸಾರವನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಕಪಿಲ. ನೋಡಪ್ಪ, ಜಡಕ್ಕಿಂತ ಜೀವರು ಶ್ರೇಷ್ಠರು. ಜಡಕ್ಕಿಂತ ಜೀವರು ಶ್ರೇಷ್ಠರು. ಜೀವರಲ್ಲಿ ಪ್ರಾಣಭೃತಃ ಏನ್ರಿ ಹಾಗಂದ್ರೆ ಜೀವರು ಬೇರೆ ಪ್ರಾಣಿಗಳು ಬೇರೆನಾ ಅಂದರೆ ಆಚಾರ್ಯರ ಅರ್ಥ ಬರೆದರು ಚಲನಯುಕ್ತಾ ಪ್ರಾಣಭೃತಃ ಚಲನಯುಕ್ತಾ ಅಂದರು ಆಚಾರ್ಯ. ಯಾರಲ್ಲಿ ಚಲನೆ ಇದೆ ಅವನು ಪ್ರಾಣಭೃತ್. ಸೊ ಮರಗಳಿಗಿಂತ ಚಲನೆ ಇರುವವರು ಶ್ರೇಷ್ಠರು. ಏಕೆಂದರೆ ಅವರಲ್ಲಿ ದೇವರ ಆವಿರ್ಭಾವ ಅನ್ನುವುದು ಮರಗಳಿಗಿಂತ ಜಾಸ್ತಿ ಇದೆ. ಆದ್ದರಿಂದಾಗ ಅವರಲ್ಲಿ ಚಲನೆ ಅನ್ನುವ ಗುಣ ಇದೆ. ಆಮೇಲೆ ತತಃ ಸಚಿತ್ತ ಪ್ರವರಾಹ, ಪ್ರಾಣಿಗಳಿಗೆ ನೆನಪಿರೋದಿಲ್ಲ. ನೆನಪು ಅಂದರೆ
ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು ಅದ್ದು ಇದ್ದು ಇತಿಹಾಸ ಎಲ್ಲ ಏನಿಲ್ಲ, ಅವುಗಳಿಗೆ ವರ್ತಮಾನ ಮಾತ್ರ. ಅದರಿಂದಾಗಿ ತತಃ ಸಚಿತ್ತಾ ಪ್ರವರಾಹ ಮನುಷ್ಯರು. ತತಶ್ಚ ಇಂದ್ರಿಯ ವೃತ್ತಯ, ಆಮೇಲೆ ಇಂದ್ರಿಯಗಳ ನಡೆ, ಸ್ಫುಟವಾದ ಇಂದ್ರಿಯಗಳ ಅರಿವು ಯಾರಿಗಿರುತ್ತೆ ಅವ್ರಿಗೆ ಇರುವ ಎಲ್ಲ ಇಂದ್ರಿಯಗಳ ಚಿಂತನೆ. ಎಲ್ಲ ಇಂದ್ರಿಯ ಮನಸ್ಸು ಇರುತ್ತೆ, ಇದ್ರೂ ಪ್ರಬಲವಾಗಿರಲ್ಲ. ಅತ್ರಾಪಿ ಸ್ಪರ್ಶವೇದಿಭ್ಯ ಪ್ರವರ ರಸವೇದಿನಃ, ಕೇವಲ ಸ್ಪರ್ಶವನ್ನು ಮಾತ್ರ ಮಿಗಿಲಾಗಿ ಅನುಭವಿಸುವವರು ಕೆಳಮಟ್ಟದ ಜೀವಿಗಳು, ಅವರಿಗೆ ಸ್ಪರ್ಶ ಮಾತ್ರ ಅಲ್ಲ. ಅದಕ್ಕೆ ರಸವೇದಿಗಳು ಶ್ರೇಷ್ಠರು. ರಸಕ್ಕಿಂತ ಗಂಧವನ್ನು ಬಲ್ಲವರು ಶ್ರೇಷ್ಠರು. ತತಃ ಶಬ್ದವಿದೋವರಾಹ, ಅದಕ್ಕಿಂತ ಶಬ್ದವನ್ನು ಬಲ್ಲವರು ಮಿಗಿಲು. ರೂಪಭೇದ ವಿಧಸ್ತತ್ರ ತತಶ್ಚ ಉಭಯತೋ ದತಃ, ಆಮೇಲೆ ರೂಪಭೇದಗಳನ್ನು ಬಲ್ಲವರು ಮಿಗಿಲು. ಅದಾದ ಮೇಲೆ ಉಭಯತೋ ದತಃ, ಎರಡೂ ಕಡೆ ಹಲ್ಲಿರುವವರು ಮಿಗಿಲು. ತೇತಾಂ ಬಹುಪದ ಶ್ರೇಷ್ಠಾ, ಅವ್ರಿಗಿಂತ ಬಹಳ ಪಾದ ಇರುವವರು. ಚತುಷ್ಪಾದಸ್ತತೋ ದ್ವಿಪಾದ್, ಆಮೇಲೆ 4 ಪಾದ, 4 ಪಾದಕ್ಕಿಂತ ದ್ವಿಪಾತ್, 2 ಕಾಲಿರುವವರು ಶ್ರೇಷ್ಠರು. 2 ಕಾಲಿರುವವರಲ್ಲಿ ತಥೋ ವರ್ಣಾಶ್ಚ ಚತ್ವಾರಃ ತೇಷಾಂ ಬ್ರಾಹ್ಮಣ ಉತ್ತಮಃ ಬ್ರಾಹ್ಮಣೇಶ್ವಪಿ ವೇದಜ್ಞಃ ಶರ್ಥಜ್ಞೋಭ್ಯಧಿಕಸ್ತತಃ. ಆಮೇಲೆ ವರ್ಣಗಳು ಮಿಗಿಲು, 4 ವರ್ಣಗಳು, ಮನುಷ್ಯರಲ್ಲಿ 4 ವರ್ಣಗಳು ಮಿಗಿಲು. 4 ವರ್ಣಗಳಲ್ಲಿ ಬ್ರಹ್ಮಜ್ಞಾನಿ ಮಿಗಿಲು. ಆ ವೇದಾಧಿಕಾರ ಪಡೆದವರಲ್ಲಿ ವೇದಜ್ಞ ಮಿಗಿಲು. ವೇದದ ಅಧಿಕಾರ ಎಲ್ಲರಿಗೂ ಇರುತ್ತೆ, ಆದರೆ ವೇದವನ್ನು ತಿಳಿದವ ಆ ದಿಸೆಯಲ್ಲಿ ಅವನು ಮಿಗಿಲು. ಕೇವಲ ವೇದವನ್ನು ಉರು ಹೊಡೆಯೋದಲ್ಲ, ಅರ್ಥಜ್ಞ ಅಭ್ಯಧಿಕಸ್ತತಃ, ವೇದದ ಅರ್ಥವನ್ನು ಬಲ್ಲವ ಅದಕ್ಕಿಂತ ಮಿಗಿಲು. ವೇದದ ಅರ್ಥ ತಿಳ್ಕೊಳ್ಬೇಕು. ಅರ್ಥಜ್ಞಾತ್ ಸಂಶಯಚ್ಛೇತ್ತ, ಸರಿ, ಅರ್ಥವನ್ನು ತಿಳಿದವರಿಗಿಂತ ಬೇರೆಯವ್ರಿಗೆ ಏನಾದ್ರು ಸಂದೇಹ ಬಂದರೆ ಅದನ್ನು ಪರಿಹಾರ ಮಾಡೋದಾಗಿರಬೇಕು. ತತಶ್ರೇಯಾನ್ ಸ್ವಧರ್ಮಕೃತ, ತನ್ನ ಆತ್ಮಿಕ ಧರ್ಮವನ್ನಾಗಿಸಿಕೊಂಡು ಹೋದವ ಅದರಲ್ಲಿ ಮಿಗಿಲು. ಮುಕ್ತ ಸಂಘಸ್ತತೋ ಭೂಯಾನ್, ಅದಕ್ಕಿಂತ ವಿಷಯ ಸಂಘವನ್ನು ತೊರೆದವ ಮಿಗಿಲು. ನದೋಗ್ಧ ಧರ್ಮಮಾತ್ಮನಃ, ವಿನಃ ವೇದವನ್ನಾಗಲಿ ತನಗಿರುವ ಅರಿವನ್ನಾಗಲಿ ಎನ್ಕ್ಯಾಶ್ ಮಾಡಿಕೊಳ್ಳೋದು ಒಬ್ಬನ ಕರ್ತವ್ಯ ಆಗಿರಬಾರದು. ದುಡ್ಡಿಗೆ ಅಂತ ಹಿಂದೆ ಬೀಳೋದು, ದುಡ್ಡು ಮಾಡಿಕೊಳ್ಳಿಕ್ಕೆ ಒಬ್ಬ ಹೋಗಬಾರದು. ತನ್ನ ಜ್ಞಾನ ಎಷ್ಟು ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಅವನು ಸ್ವೀಕರಿಸಬಹುದು. ಆದರೆ ಅದರಲ್ಲಿ ಲೋಭ, ಅದನ್ನು ವಿಪರೀತ ದುಡ್ಡು ಮಾಡಿಕೊಳ್ಳಿಕ್ಕೆ ಬಳಸೋದು, ಆ ತರಹ ಇರಬಾರದು. ತಸ್ಮಾನ್ ಮಯ್ಯರ್ಪಿತಾಚೇಚ ಕ್ರಿಯಾರ್ಥಾತ್ಮ ರತಿರ್ನರಹ, ಈ ಮುಕ್ತ ಸಂಗನಿಗಿಂತ ಎಲ್ಲವನ್ನ ನನ್ನಲ್ಲಿ ಅರ್ಪಿಸುವವ ಮಿಗಿಲು. ಮಯ್ಯರ್ಪಿತಾತ್ಮನ ಪುಂಸೋ ಮಯಿ ಸನ್ಯಸ್ತ ಕರ್ಮಣಃ ನ ಪಶ್ಯಾಮಿ ಪರಂಭೂತಂ ಅಕರ್ತು ಸಮದರ್ಶನಾತ್. ಈ ತರಹದ ವ್ಯಕ್ತಿಗಿಂತ ಮಿಗಿಲಾದವ ಇನ್ಯಾರೂ ಇಲ್ಲ. ಇದು ಜೀವರಲ್ಲಿರುವ ತಾರತಮ್ಯ, ಕಪಿಲನಾಮಕ ಪರಮಾತ್ಮ ಹೇಳಿದ ತಾರತಮ್ಯ. ಇದಕ್ಕೆ ಆಚಾರ್ಯರು ಒಂದು ಸ್ವಲ್ಪ ದೊಡ್ಡ ಭಾಷ್ಯವನ್ನೇ ಬರೀತಾರೆ, ಅದನ್ನು ನೋಡೋಣ. ಪಶುವೃಕ್ಷಾದಿಭೇದೇನ ಜೀವ ಏವ ಸ್ವತಃಸ್ಥಿತಾ, 2 ತರಹದ ಜೀವರಿದ್ದಾರೆ. ಒಂದು ಸ್ಥಾವರ, ಇನ್ನೊಂದು ಜಂಗಮ. ಸ್ಥಾವರ ಅಂತಂದರೆ ಮರ, ಪೊದೆ, ಗಿಡ, ಪಾಚಿ ಮೊದಲಾದವುಗಳು. ಸಂಸ್ಕೃತೌ ವ್ಯತ್ಯಯಸ್ತೇತ ಮುಕ್ತೌ ತತ್ತತ್ ಸ್ವರೂಪತ, ಇವರೆಲ್ಲರ ಸ್ವರೂಪಭೂತವಾದ ದೇಹ ಅದು ಮುಕ್ತಿಯಲ್ಲಿಯೂ ಹಾಗೇ ಇರುತ್ತೆ. ಬಯಸಿದರೆ ಬೇರೆ ದೇಹವೂ ಬರ್ತದೆ.
ತತ್ರ ಸ್ಥಾವರ ಮುಕ್ತೇಭ್ಯೋ ವರ ಜಂಗಮ ಮುಕ್ತಕಾಹ. ಅಲ್ಲಿಯೂ ಕೂಡ ಸ್ಥಾವರ ಮುಕ್ತರಿಗಿಂತ ಜಂಗಮ ಮುಕ್ತರು ಮಿಗಿಲು. ತೇಭ್ಯೋ ಮಾನುಷ ಮುಕ್ತಾಶ್ಚ, ಅವರಿಗಿಂತ ಮನುಷ್ಯ ಮುಕ್ತರು ಮಿಗಿಲು. ವಿಪ್ರಮುಕ್ತಾಸ್ತತೋಧಿಕಾಹ, ಅದಕ್ಕಿಂತ ಆ ವರ್ಣಗಳಲ್ಲಿ ಸ್ವರೂಪತಃ ಯಾರು ಬ್ರಾಹ್ಮಣರಾಗಿರ್ತಾರೆ ಅವರು. ತತ್ರೋಪದೇಶ ಮಾತ್ರೇಣ ಮುಕ್ತೇಭ್ಯೋ ವೇದವೇದಿನಃ, ವೇದಗಳನ್ನು ತಿಳಿದವರು ಮುಕ್ತರು ಅಂತ ಹೇಳಿದ್ರೆ ಮಾನುಷ ಮುಕ್ತರು. ಅವರಿಗೆ ಅರ್ಥವನ್ನು ಹೇಳಿದವರು ಋಷಿಗಳು. ಅರ್ಥಜ್ಞರು ಅಂದರೆ ಮುಕ್ತರಾಗಬೇಕಾದ್ರೆ ಋಷಿಗಳು ಅಂತ ಇಟ್ಕೊಳ್ಬೇಕು. ಈ ತಾರತಮ್ಯ ಲೋಕದಲ್ಲಿ ಸಾಮಾನ್ಯ, ಅಪವಾದಗಳು ಇರ್ತದೆ. ಆದರೆ ಎಲ್ಲಕ್ಕಿಂತ ಮಿಗಿಲು ಅಂತ ಹೇಳಿದರೆ ಮುಕ್ತಿಯಲ್ಲಿಯೂ ಇದೇ ತಾರತಮ್ಯ ಇದೆ ಅಂತ ಆಚಾರ್ಯರು ಕಾಪಿಲೇಯದ ಸಂಗತಿಯಿಂದ ಹೇಳುತ್ತಾರೆ. ಆಮೇಲೆ ದೇವಾಹ ಸಂಚಯಚ್ಛಿದ, ಋಷಿಗಳಿಗಿಂತ ದೇವತೆಗಳು ಮಿಗಿಲು. ಯಾಕೆ ಅಂದರೆ ಋಷಿಗಳಿಗೆ ಏನಾದರೂ ಸಂದೇಹ ಬಂದರೆ ವೇದಾರ್ಥದಲ್ಲಿ ಅದನ್ನು ಆ ಸಂದೇಹವನ್ನು ಪರಿಹಾರ ಮಾಡುವವರು ದೇವತೆಗಳು. ಪೂರ್ಣ ಧರ್ಮ ತತಸ್ತ್ವಿಂದ್ರ, ಆಮೇಲೆ ಅವರಿಗಿಂತ ಧರ್ಮವನ್ನು ಪೂರ್ಣವಾಗಿ ಮಾಡುವವ ಇಂದ್ರ. ನಿಸ್ಸಂಗೋ ಗರುಡಸ್ತತಃ, ಆಮೇಲೆ ಸಂಘ ಇಲ್ಲದವರು ಅಂತ ಬಂತಲ್ಲ ಅದು ಗರುಡ. ಭಕ್ತಿಪೂರ್ಣೋ ಹರೇರ್ ಬ್ರಹ್ಮ ತಸ್ಮಾನ್ ನಾನ್ಯೋಧಿಕಸ್ತತಃ, ಅದನ್ನು ಪೂರ್ತಿಯಾಗಿ ಸಮರ್ಪಣೆ ಮಾಡುವವ ಬ್ರಹ್ಮ ಎಲ್ಲರ ಕ್ರಿಯೆಯನ್ನು. ತಸ್ಮಿನ್ ನಪೋಮಾ ತರಿಶ್ವಾ ದಧಾತಿ ಅಂತ, ನಾವು ಮಾಡದೆ ಹೋದರೂ ನಮ್ಮಿಂದ ಮಾಡಿಸಿದ ಕರ್ಮವನ್ನು ಮುಖ್ಯ ಪ್ರಾಣ ದೇವರಲ್ಲಿ ಸಮರ್ಪಣೆ ಮಾಡಿಯೇ ಮಾಡ್ತಾನೆ. ಅದರಿಂದಾಗಿ ಅವನಿಗಿಂತ ಮಿಗಿಲಾದವರು ಯಾರೂ ಇಲ್ಲ ಅಂತ. ಮುಕ್ತವ್ವಾ ಸಂಸ್ಕೃತವ್ವಾಪಿ ಸಮ್ಯಗೇಶು ಹಿತೇ ಗುಣಾಹ, ನೋಡು ಮುಕ್ತಿಯಲ್ಲೇ ಆಗಲಿ ಸಂಸಾರಿಗಳಲ್ಲಾಗಲಿ ಜೀವರ ತಾರತಮ್ಯವನ್ನು ಸ್ಥೂಲವಾಗಿ ಹೀಗೆ ಹೇಳಬಹುದು. ಮುಕ್ತಿಯಲ್ಲಿ ಸೂಕ್ಷ್ಮವಾಗಿಯೂ ಇದೆ ಅಂತಿಮ. ಕೆಲವೊಂದು ಸರ್ತಿ ಏನಾಗತ್ತೆ, ಸಂಸಾರದಲ್ಲಿ ಈ ವರ್ಣಗಳ ತನಕ ತೀರ್ಮಾನ ಮಾಡಲಿಕ್ಕೆ ಬರಲ್ಲ ಯಾರು ಯಾರಾಗಿರ್ತಾರೆ ಅಂತ. ದೇವತೆಗಳಲ್ಲಿ ಸ್ಪಷ್ಟ ಹೈರಾರ್ಕಿ ಅನ್ನೋದು ಸ್ಪಷ್ಟ ತೋರ್ತಾ ಇರುತ್ತೆ. ದೇವತೆಗಳಿಗಿಂತ ಕೆಳಗಡೆ ಏನೂ ಅರಿಯದವ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟುಬಿಟ್ಟಿರ್ಬೋದು. ಇಲ್ಲಿ ಬ್ರಾಹ್ಮಣ ಜಾತಿಯನ್ನು ಹೇಳ್ತಾನೆ ಇಲ್ಲ. ಅದರಿಂದ ಈ ರೀತಿ ಅರ್ಥ ಮಾಡಬೇಕು ಅಂದರು. ಈ ಪ್ರಮೇಯ ಬಹಳ ವಿಶಿಷ್ಟ, ಆಚಾರ್ಯರು ಕೊಟ್ಟದ್ದು. ಮನಸೈತಾನಿ ಭೂತಾನಿ ಪ್ರಣಮೇದ್ ಬಹುಮಾನಯನ್ ಈಶ್ವರೋ ಜೀವಕಲಯ ಪ್ರವಿಷ್ಟೋ ಭಗವಾನಿತಿ. ಅಲ್ಲ ಸ್ವಾಮಿ, ನೀವೆಲ್ಲ ಹೇಳಿದ್ರಿ ಎಲ್ಲ ಜೀವರ ಒಳಗಡೆ ಇರುವ ದೇವರನ್ನು ಗೌರವಿಸಬೇಕು ಅಂತ. ಸಮೂಹದಲ್ಲಿ ನಿಂತಾಗ ನಮಸ್ಕಾರ ಮಾಡಬೇಕೆ ಒಟ್ಟಿಗೆ, ಅಥವಾ ನಮಸ್ಕಾರ ಮಾಡ್ತಾನೇ ಇರಬೇಕು, ಮುಗಿಯೋದೇ ಇಲ್ಲ. ಅದಕ್ಕೆ ಕಪಿಲ ಹೇಳಿದ, ಅಯ್ಯೋ ದೈಹಿಕವಾಗಿ ಮಾಡುವಂತ ಯಾರಪ್ಪ ಹೇಳಿದ್ದು? ಮನತಾ ಏತಾನಿ ಭೂತಾನಿ ಪ್ರಣಮೇತ್, ಮನಸ್ಸಿನಲ್ಲಿಯೇ ಈ ಎಲ್ಲ ಜೀವರಲ್ಲಿ ದೇವರು ಇದ್ದಾನೆ ಅಂತ ಚಿಂತನೆ ಮಾಡು. ದೇವರು ಇಲ್ಲಿ ಎಲ್ಲ ಇದ್ದಾನೆ, ಇದೆಲ್ಲವೂ ದೇವಸ್ಥಾನಗಳು ಅಂತ ಹಾಗೆ ಚಿಂತನೆ ಮಾಡು. ಇದ್ದವ್ರಿಗೆಲ್ಲ ನಮಸ್ಕಾರ ಮಾಡ್ತಾ ಕೂತ್ರೆ ಮುಗಿಯೋದು ಯಾವತ್ತು? ಇನ್ನು ಕೆಲವೊಂದು ಅಸಹ್ಯವಾದ ನಮಸ್ಕಾರ, ಕೆಟ್ಟ ನಮಸ್ಕಾರ, ಪೂರ್ತಿ ನಮಸ್ಕಾರ ಮಾಡಲಿಕ್ಕೆ ಮನಸ್ಸಿರಲ್ಲ, ಸಮಯ ಇರಲ್ಲ, ಅರ್ಧ ಬಗ್ಗೆ ನಮಸ್ಕಾರ ಮಾಡೋದು. ಬೆನ್ನು ಬಾಗಿಸ್ತಾರೆ, ಬೆನ್ನು ಬಾಗಿಸಿ ಕೈಯನ್ನು ಕುಕ್ಕರ್ಗಾಲಲ್ಲಿ ಕೂತು ನೆಲಕ್ಕೆ ಮುಟ್ಟಿಸ್ತಾರೆ. ಕೆಟ್ಟ ನಮಸ್ಕಾರ, ಮೈ ಉರಿದೋಗ್ಬಿಡುತ್ತೆ. ನೀವು ನಮಸ್ಕಾರ ಮಾಡಲೇಬೇಡಿ, ಕೇವಲ ಹೀಗನ್ನಿ. ಅಥವಾ ನಿಮ್ಮ ಬೆನ್ನನ್ನು ಬಾಗಿಸಿ, ನೀವು ನಿಂತಿರುವ ಸ್ಟೇಜಿನಲ್ಲಿಯೇ ಬೆನ್ನನ್ನು ಹೀಗೆ ಬಾಗಿಸಿ ನಮಸ್ಕಾರ ಮಾಡಿ ಮತ್ತೆ ಹೀಗೆ ಹೇಳ್ರಿ. ಅದು ಬಿಟ್ಟು ನೆಲಕ್ಕೆ ಮಂಡಿ ಊರೋದು ಅಥವಾ ಕುಕ್ಕರ್ಗಾಲಲ್ಲಿ ಕೂಡೋದು, ಕೈಯನ್ನು ನೆಲಕ್ಕೆ ತಾಗಿಸೋದು, ಆ ನಮಸ್ಕಾರ ಮಾಡೋದಕ್ಕಿಂತ ಮಾಡದೇ ಇರೋದೆಷ್ಟೋ ಉತ್ತಮ. ಹಿಂಸೆ ಅದು.
ಅದರಿಂದ ಮನಸಾ ಏತಾನಿ ಭೂತಾನಿ ಪ್ರಣಮೇತ್. ನೀವು ಮಾನಸಿಕವಾಗಿ ನಮಸ್ಕಾರ ಮಾಡಿ, ದೈಹಿಕವಾಗಿಯೇ ಎಲ್ಲರಿಗೂ ಬಾಗಬೇಕು ಅಂತ ಇಲ್ಲ. ದೈಹಿಕವಾಗಿ ಮಾಡೋದಾದರೆ ಪಂಚಾಂಗ ನಮಸ್ಕಾರ ಇಲ್ಲವೇ ಸಾಷ್ಟಾಂಗ ನಮಸ್ಕಾರ, ಎರಡೇ ಆಪ್ಷನ್ ಇರೋದು. ಇದು ಪಂಚಾಂಗವೂ ಅಲ್ಲ, ತ್ರ್ಯಂಗ ನಮಸ್ಕಾರ ಇದು. ಭಕ್ತಿಯೋಗಶ್ಚ ಯೋಗಶ್ಚ ಮಯಾ ಮಾನವ್ಯುದೀರಿತಃ ಯಯೋರೇಕತರೇಣೇವ ಪುರುಷಃ ಪುರುಷಂ ವ್ರಜೇತ್. ಭಕ್ತಿಯೋಗ, ಕರ್ಮಯೋಗ. ಮಾನವಿ, ಓ ಮನುವಿನ ಮಗಳೇ, ಹೀಗಿದೆ. ಇದರಲ್ಲಿ ಯಯೋರೇಕತರೇಣೇವ. ಒಂದು ಭಕ್ತಿಯೋಗ ಅಂದರೆ ಕರ್ಮ ಸೇರಿಕೊಂಡಿರುತ್ತೆ, ಕರ್ಮದಲ್ಲಿ ಭಕ್ತಿ ಜೊತೆಗಿರುತ್ತೆ. ಒಂದು ಪ್ರಧಾನವಾಗಿ ಒಂದನ್ನು ಇಟ್ಟುಕೊಂಡು ಸಿದ್ಧಿಯಾಗತ್ತೆ. ಎತ್ತದ್ ಭಗವತೋ ರೂಪಂ ಬ್ರಹ್ಮಣಃ ಪರಮಾತ್ಮನಃ ಪರಂ ಪ್ರಧಾನ ಪುರುಷಾತ್ ದೈವಂ ಕರ್ಮ ವಿಚೇಷ್ಟಿತಂ. ಎತ್ತದ್ ಭಗವತೋ ರೂಪಂ ಬ್ರಹ್ಮಣಃ ಪರಮಾತ್ಮನಃ. ಏನು ಇದು ಸರ್ವಾಂತರ್ಯಾಮಿಯಾದ ಷಡ್ಗುಣ ಪೂರ್ಣನಾದ ಪರಮಾತ್ಮನ ರೂಪ ಇದೆ, ಅದು ಪ್ರಧಾನ ಪುರುಷಾತ್, ಪ್ರಕೃತಿಗಿಂತ ಜೀವರಿಗಿಂತ ಅತ್ಯಂತ ಉತ್ತಮ. ದೈವಂ ಕರ್ಮ ವಿಚೇಷ್ಟಿತಂ, ಇದು ದೈವ, ಎಲ್ಲ ದೇವತೆಗಳಲ್ಲಿ ಮಿಗಿಲಾದದ್ದು. ಕರ್ಮ ವಿಚೇಷ್ಟಿತಂ, ಎಲ್ಲ ತರಹದ ಕರ್ಮಗಳಿಗೆ ಸಾಧಕವಾದದ್ದು, ಕರ್ಮದ ಫಲವನ್ನು ಕೊಡುವಂಥದ್ದು, ಕರ್ಮ ನಿಯಾಮಕವಾದದ್ದು. ರೂಪಭೇದಾಸ್ಪದಂ ದಿವ್ಯಂ ಕಾಲ ಇತ್ಯಭಿಧೀಯತೆ ಭೂತಾನಾಂ ಮಹದಾದೀನಾಂ ಯತೋ ಭಿನ್ನದೃಶಾಂ ಭಯಂ. ರೂಪಭೇದಾಸ್ಪದಂ, ಈ ತರಹದ ಏನೊಂದು ಪರಮಾತ್ಮನ ರೂಪಗಳಿದೆ, ಅದು ಅಂತರ್ಯಾಮಿ ರೂಪ, ಸರ್ವಗತವಾದ ರೂಪ, ಪಂಚಭೂತಗಳಲ್ಲಿ ಒಳಗಡೆ ಇರುವ ರೂಪ, ಬೇರೆ ಬೇರೆ ತರಹದ ರೂಪಭೇದಗಳನ್ನು ಒಳಗೊಂಡಿದೆ. ಈ ಪರಮಾತ್ಮನನ್ನೇ ಕಾಲ ಅಂತ ಕರೀತಾರೆ. ಇದು ಮಹತ್ತತ್ವ ಮೊದಲಾದವುಗಳಲ್ಲಿ ನಿಯಾಮಕವಾಗಿ ಇದೆ. ಈ ದೇವರ ಅಂತರ್ಯಾಮಿ ರೂಪಗಳಲ್ಲಿ ಭೇದ ಇದೆ ಅಂತ ಕಂಡರೆ ಭಯ. ಭಿನ್ನದೃಚಾಂ ಈಶ್ವರಾಪೇಕ್ಷೆಯ ಅಲ್ಪದೃಶಾಂ. ಅಲ್ಲಿ ಸರ್ವಕರ್ಮ ದೈವಂ ಕರ್ಮ ವಿಚೇಷ್ಟಿತಂ ಅಂತ ಇದೆ. ಅದಕ್ಕೆ ಆಚಾರ್ಯರು ವ್ಯಾಖ್ಯಾನ ಬರೆದರು, ಸರ್ವಕರ್ಮಾಣಿ ಯಸ್ಯ ವಿಚೇಷ್ಟಾ ನಿಮಿತ್ತಾನಿ ತತ್ಕರ್ಮ ವಿಚೇಷ್ಟಿತಂ. ಕರ್ಮ ನಿಯಾಮಕ ಅಂತ ಅರ್ಥ. ಇನ್ನು ಭಿನ್ನದೃಶಾಂ, ಜೀವನನ್ನು ಹೊರತುಪಡಿಸಿ ಇನ್ನೊಬ್ಬ ಸರ್ವಜ್ಞ ಇದ್ದಾನೆ ಅಂತಂದರೆ, ಅಥವಾ ಜೀವರನ್ನು ಅಲ್ಪಾಂತ ಪರಮಾತ್ಮನನ್ನು ಅಲ್ಪಾಂತ ಅಂದುಕೊಂಡ್ರೆ, ಭಿನ್ನಂ ಅಲ್ಪಂ ವಿಜಾನೀಯಾತ್ ಅಭಿನ್ನಂ ಪೂರ್ಣಮಿಷ್ಯತೆ. ಅಲ್ಪ, ದೇವರನ್ನು ಅಲ್ಪಾಂತ ಚಿಂತನೆ ಮಾಡಿದರೆ ಭಯ. ಭಿನ್ನ ಅನ್ನೋದಕ್ಕೆ ಎಲ್ಲ ಅರ್ಥವೂ ಇದೆ ಅಂತಂದರು. ಹೀಗೆ ಯೋಂತ ಪ್ರವಿಶ್ಯ ಭೂತಾನಿ ಭೂತೈ ಅತ್ತಿ ಅಖಿಲಾಶ್ರಯ ಸವಿಷ್ಣುವಾಖ್ಯೋಧಿಯಾಜ್ಞೇಯ ಕಾಲ ಕಲಯತಾಂ ಪ್ರಭು. ಯಾರು ಜೀವರ ಅಂತರ್ಯಾಮಿಯಾಗಿ ಎಲ್ಲರ ಆಸರೆಯಾಗಿ ಪಂಚಭೂತಗಳ ಮೂಲಕ ಪಂಚಭೂತಗಳಿಂದ ಪಂಚಭೂತಗಳನ್ನು ಪ್ರಳಯಕ್ಕೆ ಒಯ್ದು ಅವರೆಲ್ಲರನ್ನ ಉಣ್ಣುತ್ತಾನೋ ಅಂತಹ ವಿಷ್ಣು ಎಂಬ ಹೆಸರಿನ ತತ್ವವನ್ನು ಚಿಂತನೆ ಮಾಡಬೇಕು. ಅವನು ಸರ್ವಗುಣ ಪೂರ್ಣ ಕೂಡ. ನ ಚಾಸ್ಯ ಕಶ್ಚಿದ್ದಯಿತಃ ನ ದ್ವೇಷ್ಯೋ ನ ಚ ಬಾಂಧವಃ ಆವಿಶ್ಯತ್ಯಪ್ರಮತ್ತೋಸೌ ಪ್ರಮತ್ತಂ ಜನಮಂತಕೃತ್. ದೇವರಿಗೆ ಯಾರೂ ಪ್ರಿಯನಿಲ್ಲ, ಯಾರೂ ದ್ವೇಷಿ ಇಲ್ಲ, ಯಾವ ಬಂಧುವೂ ಇಲ್ಲ. ಆದರೆ ಆವಿಶತೆ ಅಪ್ರಮತ್ತೋಸೌ
ಪ್ರಮತ್ತಂ ಜನಂ ಅಂತಕೃತ್, ಅಪ್ರಮತ್ತನಾಗಿ ಪ್ರವೇಶ ಮಾಡ್ತಾನೆ ಜನರನ್ನು. ಇದು ಇರುವಂಥದ್ದು. ಇದಕ್ಕೆ ಆಚಾರ್ಯರು ಬರೆದರು, ಯಥಾಯೋಗ್ಯಾತಿರೇಕೇಣ ನದ್ವೇಷ್ಯಶ್ಚ ಪ್ರಿಯೋ ಹರಿಹಿ. ಯೋಗ್ಯತೆಗೆ ಅನುಗುಣವಾಗಿ ದೇವರು ಪ್ರೀತಿಸ್ತಾನೆ, ಯೋಗ್ಯತೆಯನ್ನು ಮೀರಿ ಪ್ರೀತಿಸುವುದಿಲ್ಲ, ಆದ್ದರಿಂದ ದೇವರಿಗೆ ಪ್ರಿಯನಾದವನಿಲ್ಲ ಅಂತ ಹೇಳೋದು. ಯೋಗ್ಯತೆಯನ್ನು ಮೀರಿ ದೇವರು ದ್ವೇಷಿಸುವುದಿಲ್ಲ, ಆದ್ದರಿಂದಾಗಿ ದೇವರು ಯಾರಿಗೂ ದ್ವೇಷಿಸೋದಿಲ್ಲ ಅಂತ ಹೇಳೋದು. ಯೋಗ್ಯತೆಯನ್ನು ಮೀರಿ ಯಾರಿಗೂ ಕಷ್ಟ ಕೊಡಲ್ಲ, ಆದ್ದರಿಂದ ದೇವರಿಗೆ ಪ್ರಿಯ ಇಲ್ಲ ಅಂತಂದರೆ ದೇವರು ಯಾರ ಯೋಗ್ಯತೆಯನ್ನು ಮೀರಿ ಪ್ರೀತಿಸುವುದಿಲ್ಲ ಅಷ್ಟೇ. ಯದ್ಭಯಾದ್ವಾತಿ ವಾತೋಯಂ ಸೂರ್ಯಸ್ತಪತಿ ಯದ್ಭಯಾದ್ ವರ್ಷತೆ ದೇವೋ ಭಗಣೋ ಭಾತಿ ಯದ್ಭಯಾತ್. ಯಾರ ಮೇಲಣ ಗೌರವ ಮಿಶ್ರಿತವಾದ ಭಾವನೆಯಿಂದ ವಾತಃ ವಾಯುದೇವ ವಾತಿ ಬೀಸುತ್ತಾನೆ, ದೇವರ ಆಜ್ಞೆ ಆಗಿದೆ ಬೀಸು ಅಂತ. ಬೀಸದೆ ಹೋದರೆ ದೇವರ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದಾಗ ಆಗತ್ತೆ ಎನ್ನುವ ಕಾಳಜಿಯನ್ನು ಇಲ್ಲಿ ಭಯ ಅಂತನ್ನೋದು. ಇವನು ಕರ್ತವ್ಯ ಮಾಡದೆ ಹೋದರೆ ದೇವರೇನು ಮಾಡೋಲ್ಲ. ಅದರಿಂದಾಗಿ ಅದನ್ನು ಇವನಿಗೆ ಬೇಕು ಅಂತ ಇಲ್ಲ, ದೇವರಿಗೆ ಇವನು ಬೀಸಬೇಕು, ಯಾಕೆಂದರೆ ಇವನು ಬೀಸದೆ ಹೋದರೆ ನನಗೆ ತೊಂದರೆ ಆಗತ್ತೆ ಅಂತ ಇಲ್ಲ. ಆದರೆ ದೇವತೆಗಳಿಗೇನೆ ದೇವರು ಒಂದು ಕೆಲಸವನ್ನು ಒಪ್ಪಿಸಿದ್ದಾನೆ, ಅದನ್ನು ಮಾಡದೆ ಹೋದರೆ ಹೇಗೆ? ಅದು ದೇವರ ಉಲ್ಲಂಘನೆ ಅಂತ ದೇವತೆಗಳಿಗೇನೆ ಅಳುಕು. ಆ ಅಳುಕನ್ನು ಇಲ್ಲಿ ಹೇಳ್ತಾ ಇರೋದು. ಯದ್ಭಯಾದ್ವಾತಿ ವಾತೋಯಂ ಸೂರ್ಯಸ್ತಪತಿ ಯದ್ಭಯಾತ್. ಆ ದೇವರ ಮೇಲಣ ದೇವರು ಕೊಟ್ಟ ಹೊಣೆಯನ್ನು ತಪ್ಪಿಸಬಾರದು ಅನ್ನುವ ಪ್ರೀತಿಯಿಂದ ಸೂರ್ಯ ಬಿಸಿಲನ್ನು ಬೀರ್ತಾ ಇದ್ದಾನೆ ಬೆಂಗದಿರ. ಯದ್ಭಯಾದ್ ವರ್ಷತೆ ದೇವಃ, ದೇವರು ಈ ಹೊಣೆಯನ್ನು ನನಗೆ ಒಪ್ಪಿಸಿದ್ದಾನೆ ಅನ್ನುವ ಕಾರಣದಿಂದ ಮಳೆಗೆರೆಯುತ್ತಾನೆ. ದೇವರು ಕೊಟ್ಟಿರುವ ಹೊಣೆಯನ್ನು ಅರಿತುಕೊಂಡು ನಕ್ಷತ್ರಗಳು ಬೆಳಕನ್ನು ನೀಡುತ್ತಾ ಇವೆ. ಸ್ರವಂತಿ ಸರಿತೋ ಭೀತಾಃ ನೋತ್ಸರ್ಪತ್ಯುದಧಿರ್ಯತಃ ಅಗ್ನಿರಿಂಧೇ ಸಗಿರಿಭಿಃ ಭೂರ್ಣಮಜ್ಜತಿ ಅದ್ಭಯಾತ್. ನದ್ಯಭಿಮಾನಿಗಳು ದೇವರು ಕೊಟ್ಟ ಕೆಲಸ ಅಂತ ಹೇಳಿ ಶ್ರದ್ಧೆಯಿಂದ ಹರಿತಾ ಇದ್ದಾರೆ. ಸಮುದ್ರ ದೇವರು ಕೊಟ್ಟ ಹೊಣೆ ಅಂತ ಹೇಳಿ ತೀರವನ್ನು ಮೀರಿ ಹರಿತಾ ಇಲ್ಲ. ಅಗ್ನಿಹಿಂಧೆ ಬೆಂಕಿ ಬೆಳಗುತ್ತಾ ಇರೋದು ದೇವರು ಈ ಹೊಣೆಯನ್ನು ನನಗೆ ಕೊಟ್ಟಿದ್ದಾನೆ ಎನ್ನುವ ಭಾವನೆಯಿಂದ. ಭೂರ್ಣಮಜ್ಜತಿ ಅದ್ಭಯಾತ್, ಭೂಮಿ ಮುಳುಗುತ್ತಾ ಇಲ್ಲ. ಯಾಕೆ ಗೊತ್ತಾ? ದೇವರು ನನಗೆ ಈ ಹೊಣೆಯನ್ನು ಇತ್ತಿದ್ದಾನೆ ಅಂತ. ನಭೋ ದದಾತಿ ಶ್ವಸತಾಂ ಮಾರ್ಗಂ ಯನ್ನಿಯಮಾದದಃ ಲೋಕಸ್ಯ ದೇಹಂ ತನುತೆ ಮಹಾನ್ ಸಪ್ತಭಿರಾವೃತಃ. ಆಕಾಶಾಭಿಮಾನಿಯು ಎಲ್ಲರೂ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾನೆ. ಯಾಕೆಂದರೆ ಎನ್ನಿಯಮಾತ್, ದೇವರು ಕೊಟ್ಟ ಹೊಣೆಯಿಂದ. ಲೋಕಸ್ಯ ದೇಹಂ ತನುತೆ, ಮಹತ್ತತ್ವ ಅನ್ನೋದು ದೇಹ ಮೊದಲಾದ ತತ್ವಗಳನ್ನು ಮಾಡಿಕೊಡ್ತಾ ಇದೆ ಜೀವರಿಗೆ. ಯಾಕೆಂದರೆ ದೇವರು ಈ ಹೊಣೆಯನ್ನು ನನಗೆ ಕೊಟ್ಟಿದ್ದಾನೆ ಅಂತ. ಗುಣಾಭಿಮಾನಿನೋ ದೇವಾಃ ಸರ್ಗಾದಿಶ್ವಸ್ಯ ಯದ್ಭಯಾತ್ ವರ್ತಂತೇನು ಯುಗಂ ಯೇತಾಂ ವಚ ಏತಚ್ಚರಾಚರಂ. ಗುಣಾಭಿಮಾನಿಗಳ ದೇಹ, ಗುಣಾಭಿಮಾನಿಗಳಾದ ದೇವತೆಗಳು ಆಯಾ ಪದಾರ್ಥಗಳಲ್ಲಿ ಇದ್ದು ದೇವರ ನಿಯಮನಕ್ಕೆ ಒಳಪಟ್ಟು ಆಯಾ ಕೆಲಸಗಳನ್ನು ಮಾಡ್ತಾರೆ. ಯೇಷಾಂ ವಶ ಏತಚ್ಚರಾಚರಂ, ಇಡೀ ಪ್ರಪಂಚ ಅವರ ಕೈಯಲ್ಲಿದೆ. ಅವರು ದೇವರು ಕೊಟ್ಟ ಹೊಣೆ ಅಂತ ಹೇಳಿ ಇದನ್ನು ಮಾಡ್ತಾ ಇದ್ದಾರೆ. ಸೋನಂತೋಂತಕರಕಾಲ ಅನಾದಿರಾದಿಕೃತವ್ಯಯ ಜನಂ ಜನೇನ ಜನಯನ್ ಮಾರಯನ್ ಮೃತ್ಯುನಾತ್ಮನ. ಅಂತಹ ಇವನು
ಅನಂತಃ, ಅವನಿಗೆ ಯಾರೂ ಕೊನೆಯನ್ನು ಮಾಡುವವರಿಲ್ಲ. ಆದರೆ ಅವನು ಅಂತಕರಃ, ಎಲ್ಲರಿಗೂ ನಾಶವನ್ನು ಮಾಡ್ತಾನೆ. ಅವನೇ ಕಾಲ, ಆದರೆ ಅವನ ಕಾಲ ಯಾವತ್ತೂ ಶುರು ಆಗಿಲ್ಲ, ಅದರಿಂದ ಅವನು ಅನಾದಿ. ಅವನು ಆದಿಕೃತ್, ಎಲ್ಲರಿಗೂ ಮೊದಲನ್ನು ಕೊಡ್ತಾನೆ, ಅವನಿಗೆ ಮೊದಲೇ ಇಲ್ಲ. ಅವ್ಯಯ, ಅವನಿಗೆ ಕೊನೆ ಇಲ್ಲ. ಈ ಜೀವರನ್ನು ಇನ್ನೊಬ್ಬ ಜೀವರ ಮುಖಾಂತರ ಹುಟ್ಟಿಸುತ್ತಾ ಮೃತ್ಯುವಿನ ಮೂಲಕ ಅವರ ದೇಹವನ್ನು ನಾಶ ಮಾಡ್ತಾ ಅವನು ಜಗತ್ತಿನ ಚಕ್ರವನ್ನು ನಡೆಸುತ್ತಾನೆ ಅಂತನ್ನುವಲ್ಲಿಗೆ ಇತಿ ಶ್ರೀಮದ್ಭಾಗವತೆ ತೃತೀಯ ಸ್ಕಂಧೆ ತ್ರಿಂಶೋಧ್ಯಾಯ. ಹೀಗೆ 30ನೇ ಅಧ್ಯಾಯ ಮುಗಿತು 3ನೇ ಸ್ಕಂಧದಲ್ಲಿ. ತಸ್ಯೈತಸ್ಯ ಜನೋ ನೂನಂ ನಾಯಂ ವೇದ ಉರುವಿಕ್ರಮಂ ಕಾಲ್ಯಮಾನೋಪಿ ಬಲಿನ ವಾಯೋರಿವ ಘನಾವಳಿ. ಈ ತರಹದ ದೇವರ ಉತ್ಕೃಷ್ಟವಾದ ನಡೆಯನ್ನು ಪೂರ್ತಿಯಾಗಿ ಯಾರೂ ತಿಳಿದಿಲ್ಲ. ಬಲಿಷ್ಠವಾದ ಕಾಲ ಎಲ್ಲರನ್ನು ನುಂಗಿ ಹಾಕ್ತಾ ಇದೆ. ಒಂದು ಕಡೆ ಇವರೆಲ್ಲ ಒಟ್ಟಾಗ್ತಾರೆ, ಗಾಳಿಯಿಂದ ಮೋಡ ಚಲ್ಲಾಪಿಲ್ಲಿಯಾಗುವ ಹಾಗೆ ಇವರೆಲ್ಲ ಚಲ್ಲಾಪಿಲ್ಲಿಯಾಗ್ತಾರೆ. ಯಂ ಯಮರ್ಥಮುಪಾದತ್ತೆ ದುಃಖೇನ ಸುಖ ಹೇತವೇ ತಂ ತಂ ಧುನೋತಿ ಭಗವಾನ್ ಪುಮಾನ್ ಶೋಚತಿ ಯತ್ಕೃತೆ. ಯಾವುದೋ ಒಂದು ಇದಾಗಿಬಿಟ್ರೆ ನಾನು ಜೀವನದಲ್ಲಿ ಸೆಟ್ಲ್ ಅಥವಾ ಜೀವನದಲ್ಲಿ ಒಂದು ಅಂತಿಮ ಹಂತಕ್ಕೆ ಬಂದ್ಬಿಡ್ತೇನೆ ಅಂತ ಅಂದುಕೊಳ್ತಾನೆ, ಅದು ಯಾವತ್ತೂ ಆಗಲ್ಲ. ಯಾಕೆ ಅಂದರೆ ಅವನಿಗಾಗಲೂ ಗೊತ್ತಾಗಲ್ಲ ನಾನು ಸತ್ಯ ಸಂಕಲ್ಪ ಅಲ್ಲ. ಸತ್ಯ ಸಂಕಲ್ಪನಾದವನೊಬ್ಬ ದೇವರಿದ್ದಾನೆ ಅಂತ ಅಂದುಕೊಳ್ಳೋದೇ ಇಲ್ಲ. ಯದಧ್ರುವಸ್ಯ ದೇಹಸ್ಯ ಸಾನುಬಂಧಸ್ಯ ದುರ್ಮತಿ ಧ್ರುವಾಣಿ ಮನ್ಯತೆ ಮೋಹಾತ್ ಗೃಹಕ್ಷೇತ್ರ ವಸೂನಿಚ. ಈ ದೇಹವನ್ನು ತಾನು ಅಂತ ಅಂದುಕೊಂಡು ಈ ಮನೆ, ಹೊಲ, ಹಣ ಇದೆಲ್ಲವೂ ನನ್ನದೇ ಅಂತ ಅಂದುಕೊಳ್ತಾನೆ. ಲೋಭ ಅನ್ನೋದು ವಿಪರೀತ ಅವನನ್ನು ಆಕ್ರಮಿಸಿರುತ್ತೆ. ಜಂತುರ್ವೈ ಭವಯೇ ತಸ್ಮಿನ್ ಯಾಂ ಯಾಂ ಯೋನಿಮುಪವ್ರಜೇತ್ ತಸ್ಯಾಂ ಚ ಲಭತೆ ನಿರ್ವೃತ್ತಿಂ ನ ವಿರಜ್ಯತೆ. ಈ ಸಂಸಾರದಲ್ಲಿ ಜೀವ ಯಾವ ಯಾವ ದೇಹಕ್ಕೆ ಹೋದರೂ ಮಿನಿಮಮ್ ಅಂತ ಹೇಳಿ ಕೆಲವೊಂದು ಸುಖ ಇರುತ್ತೆ. ಆ ಸುಖವನ್ನು ಪಡೆದೇ ಪಡಿತಾನೆ. ಆದರೆ ವೈರಾಗ್ಯ ಬರೋಲ್ಲ, ನೆನಪಿರಲ್ವಲ್ಲ. ನರಕಸ್ಥೋಪಿ ದೇಹಂ ವೈ ನಪುಮಾನಸ್ತ್ಯಕ್ತುಮಿಚ್ಛತಿ ನಾರಕ್ಯಾಂ ನಿರ್ವೃತೌ ಸತ್ಯಾಂ ದೇವಮಾಯಾ ವಿಮೋಹಿತಃ. ನಾವು ಈಗ ಆ ಸೊಳ್ಳೆ, ಇರುವೆ ಅವುಗಳನ್ನೆಲ್ಲ ನೋಡಿ ಅವುಗಳಿಗೆ ಪೂರ್ಣ ಆನಂದವೇ ಇಲ್ಲ ಅಂತ ಹೇಳ್ತೇವೆ. ಆದರೆ ನಮಗೆ ಆ ದೇಹ ಬಂದಾಗ ಅದನ್ನು ಬಿಡ್ಲಿಕ್ಕೆ ಕಷ್ಟ ಆಗುತ್ತೆ. ನಾರಕ್ಯಾಂ ನಿರ್ವೃತವು, ಆ ದೇಹಕ್ಕೆ ಸಂಬಂಧಪಟ್ಟ ಆನಂದ ಅನ್ನೋದು ಇದ್ದೇ ಇರುತ್ತೆ. ಅದನ್ನು ಬಿಡಲಿಕ್ಕೆ ಇಷ್ಟ ಇಲ್ಲದೆ ಅಲ್ಲಿಯೇ ಅಂಟಿಕೊಂಡಿರ್ತಾನೆ. ನರಕ ಅಂತಂದರೆ ಮೃಗ ಶರೀರ ಅಂತ ಅರ್ಥ. ನರಕ ಅಂದರೆ ಆ ನರಕ ಅಲ್ಲ. ಆತ್ಮಜಾಯ ಸುತಾಗಾರ ಪಶುದ್ರವಣ ಬಂಧುಚು ನಿರೂಢ ಮೂಲ ಹೃದಯ ಆತ್ಮಾನಂ ಬಹುಮನ್ಯತೆ. ತನ್ನ ಮನೆ, ತನ್ನ ವಾಹನ, ತನ್ನ ದುಡ್ಡು, ತನ್ನ ಬಂಧು ಇವುಗಳಲ್ಲಿ ಹೃದಯವನ್ನಿಟ್ಟು ತನ್ನನ್ನು ಬಹಳ ದೊಡ್ಡ ಜನ ಅಂತ ಅಂದುಕೋತಾನೆ. ಸಂದಹ್ಯಮಾನ ತರ್ವಾಂಗ ಏಚಾಂ ಉದ್ವಹನಾದಿನ ಕರೋತ್ಯವಿರತಂ ಮೂಢ ದುರಿತಾನಿ ದುರಾಶಯ. ಇವರಿಗಾಗಿ ನಾನು ಕಷ್ಟಪಟ್ಟೆ ಅಂತ ಹೇಳಿ ಕೆಟ್ಟದ್ದನ್ನೇ ಮಾಡ್ತಾ ಬರ್ತಾನೆ. ಆಕ್ಷಿಪ್ತಾತ್ಮೇಂದ್ರಿಯ ಸ್ತ್ರೀಣಾಂ ಅಸತೀನಾಂಚ ಮಾಯಯ ರಹೋರಚಿತ ಸಲ್ಲಾಪೈ ಶಿಶೂಣಾಂ ಕಳಭಾಷಣೈ. ಅವನು ಅವರನ್ನು ಪೋಷಿಸಲಿಕ್ಕಾಗಿ ಪೂರ್ಣ ಕಷ್ಟಪಡ್ತಾನೆ. ಅದೊಂದೇ ಜೀವನದ ಉದ್ದೇಶ ಅಂತ ಅನ್ಕೋತಾನೆ. ಕಷ್ಟಪಡಲೇಬೇಕು. ಯಾರು ಇವತ್ತಿನ ದಿನಮಾನಗಳಲ್ಲಂತೂ ಕಷ್ಟಪಡಲೇಬೇಕು. ಒಂದೋ ಹೀಗೆ ಕಷ್ಟಪಡಬೇಕು, ಒಂದೋ ಹಾಗೆ ಕಷ್ಟಪಡಬೇಕು. ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳಿ ಅಂತ ವೇದಾಂತ ಹೇಳ್ತಾ ಇಲ್ಲ. ಇದೊಂದೇ ಅಂತಿಮ ಗುರಿ ಅಂತ ಅಂದ್ಕೋಬಾರದು ಅಂತ ಅಷ್ಟೇ ವೇದಾಂತದ ಅಭಿಪ್ರಾಯ. ಇದನ್ನು ಹೇಳ್ತಾ ಇದ್ದರೆ ಇದನ್ನು ವರ್ಬಲ್ ಮೀನಿಂಗ್ ತೆಗೆದುಕೊಂಡು ಎಲ್ಲವನ್ನೂ ಜನರಲ್ ಸ್ಟೇಟ್ಮೆಂಟ್ ಕೊಡೋದು, ಜನರಲೈಸ್ ಮಾಡೋದು
ಅದು ವೇದಾಂತಕ್ಕೆ ಮಾಡಿದ ಅಪಚಾರ ಆಗ್ತದೆ. ಮತ್ತು ಅದರ ಸ್ಪಿರಿಟನ್ನು ತಿಳಿದುಕೊಳ್ಳದೆ ಇರೋದು ನಮ್ಮ ತಪ್ಪಾಗತ್ತೆ. ಅದರಿಂದ ಹಾಗೆ ಮಾಡಬಾರದು. ಇದೊಂದೇ ಮಿಗಿಲು ಅಂತ. ಗೃಹೇಶು ಕೂಟಧರ್ಮೇಶು ದುಃಖತಂತ್ರೇಶು ಅತಂದ್ರಿತಃ ಕುರುವನ್ ದುಃಖ ಪ್ರತೀಕಾರಂ ಸುಖವನ್ ಮನ್ಯತೆ ಗೃಹಿ. ಈ ದುಃಖಕ್ಕೆ ದೂಡುವ ಈ ಎಲ್ಲ ಕ್ರಿಯೆಗಳಲ್ಲಿ ನಿರಂತರವಾಗಿ ದುಡಿತಾ ದುಃಖವನ್ನು ಹೋಗಲಾಡಿಸ್ಕೊಳ್ಳಿಕ್ಕೇನು ಪ್ರಯತ್ನ ಪಡ್ತಾನೆ ಅದನ್ನೇ ಸುಖ ಅಂತ ಅಂದುಕೋತಾನೆ. ಅರ್ಥೈರಾಪಾದಿತೈರ್ಗುರ್ವ್ಯ ಹಿಂಸಯೇತಸ್ತತಶ್ಚತಾನ್ ಪುಷ್ಣಾತಿ ಯೇಷಾಂ ಪೋಷೇಣ ಶೇಷಭುಗ್ಯಾತ್ಯಧ ಸ್ವಯಂ. ಸಂಪತ್ತು ಮೊದಲಾದವುಗಳಿಂದ ಬೇರೆಯವರಿಗೆ ಹಿಂಸೆ ಕೊಡ್ತಾನೆ, ತನ್ನ ಸಂಪತ್ತಿನಿಂದ ಬೇರೆಯವರಿಂದ ಹಿಂಸೆಗೊಳಗಾಗ್ತಾನೆ, ಬೇರೆಯವರನ್ನು ಪೋಷಿಸ್ತಾನೆ, ತನ್ನನ್ನು ಪೋಷಿಸುವಂತೆ ಬೇರೆಯವರನ್ನು ಪೀಡಿಸ್ತಾನೆ. ಆವಾಗ ಶೇಷಭುಕ್ ಈ ಎರಡರಲ್ಲಿಯೂ ಬಂದದ್ದನ್ನು ಆ ಮಧ್ಯದ ಉಣ್ಣುವಿಕೆ ಏನಿದೆ ಅದು ಸುಖ. ಅವನು ಕೆಳಗಡೆ ಹೋಗ್ತಾನೆ. ವಾರ್ತಾಯಾಮ್ ಲುಪ್ಯಮಾನಾಯಾಮ್ ಆರಬ್ಧಾಯಾಮ್ ಪುನಃ ಪುನಃ ಲೋಭಾಭಿಭೂತೋ ನಿಸ್ಸತ್ವಃ ಪರಾರ್ಥೇ ಕುರುತೆ ಸ್ಪೃಹಾಂ. ಅವನ ಕೆಲಸಗಳಲ್ಲಿ ಏರಿಳಿತಗಳು ಇದ್ದೇ ಇರುತ್ತೆ. ಯಾರದೇ ವೃತ್ತಿಯಲ್ಲಿ ಏರಿಳಿತಗಳು ಇರುತ್ತೆ. ಆವಾಗ ಕೆಲವರು ಆತ್ಮಬಲ ಇಲ್ಲದವರು ಬೇರೆಯವರ ದುಡ್ಡಿನ ಮೇಲೆ ಕಣ್ಣು ಹಾಕಲಿಕ್ಕೆ ಶುರು ಮಾಡಿಬಿಡ್ತಾರೆ. ಕುಟುಂಬ ಭರಣಾಕಲ್ಪ ಮಂದಭಾಗ್ಯೋ ವೃಥೋದ್ಯಮ ಶ್ರಿಯಾವಿಹೀನ ಕೃಪಣ ಧ್ಯಾಯಂಶ್ವಸತಿ ಮೂಢಧೀಹಿ. ಹೀಗೆ ಕುಟುಂಬವನ್ನು ಪೋಷಿಸ್ತಾ ಆವಾಗವಾಗ ವೃತ್ತಿ ಜೀವನದಲ್ಲಿ ಏರಿಳಿತಗಳನ್ನು ಕಾಣುತ್ತಾ ಕಡೆಗೊಮ್ಮೆ ವೃದ್ಧಾಪ್ಯದ ಕಡೆಗೆ ಬಂದು ಹಿಂದಿನದ್ದನ್ನು ಕಣ್ಣೀರಿಡುತ್ತಾ ನೆನಪಿಸಿಕೊಳ್ತಾನೆ. ಅಷ್ಟು ಹೊತ್ತಿಗೆ ಅವನು ಸಾವು ಬಂದಿರುತ್ತೆ. ಆ ಸಾವಿನಲ್ಲಿ ಏನು ಪರಿಸ್ಥಿತಿ, ಅವನು ಸಾಯುವಾಗ ಯಾವ ಯಾವ ಪರಿಸ್ಥಿತಿಗಳನ್ನು ಎದುರಿಸ್ತಾನೆ, ಈ ತರಹದ್ದನ್ನೆಲ್ಲ ನಾವು ನೋಡಲಿದ್ದೇವೆ. ಆಮೇಲೆ ಹುಟ್ಟುವಾಗ ಏನನ್ನು ಅವನು ಅಂದುಕೊಳ್ತಾನೆ ಅಂತ ಅಲ್ಲಿ ಇರುತ್ತೆ. ಈಗ ಸಾಯುವಾಗ ಏನು ಅಂದುಕೊಳ್ತಾನೆ, ಆಮೇಲೆ ಹುಟ್ಟಿನಲ್ಲಿ ಏನು ಅಂದುಕೊಳ್ತಾನೆ. ಇದನ್ನು ಒಂದು 31ನೇ ಅಧ್ಯಾಯ 13ನೇ ಶ್ಲೋಕದಿಂದ ಅದು 34ನೇ ಶ್ಲೋಕದವರೆಗೆ, 32ನೇ ಅಧ್ಯಾಯದಲ್ಲಿ ಹುಟ್ಟು ಹೇಗಾಗತ್ತೆ, ಹುಟ್ಟುವಾಗ ಏನಂದುಕೊಳ್ತಾನೆ ಅಂತ, 34ನೇ ಅಧ್ಯಾಯಕ್ಕೆ ತೃತೀಯ ಸ್ಕಂಧ ಮುಗಿಯುತ್ತೆ. ನಾವು 31ನೇ ಅಧ್ಯಾಯದಲ್ಲಿದ್ದೇವೆ. ನಾನು ಯಾವುದೋ ಒಂದು ತುರ್ತು ಕೆಲಸಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕಿದೆ. ಇವತ್ತು ರಾತ್ರಿ ನಾನು ಹೊರಡ್ತಾ ಇದ್ದೇನೆ. ಅದರಿಂದಾಗಿ ನಾಳೆ ಸಂದೇಹ ಸುಬ್ರಹ್ಮಣ್ಯದಲ್ಲಿ ಹೇಗೆ ಇದೆ ಗೊತ್ತಿಲ್ಲ. ಮಹಾನಗರಗಳಲ್ಲೇ ವ್ಯತ್ಯಾಸ ಆಗ್ತದೆ, ಸುಬ್ರಹ್ಮಣ್ಯದಲ್ಲಿ ಹೇಗಿರುತ್ತೆ ಗೊತ್ತಿಲ್ಲ. ನೋಡೋಣ. ನಾನು ಮುಂದಿನ ಅಪ್ಡೇಟ್ಸ್ಗಳನ್ನು ಕೊಡ್ತೇನೆ, ಫೇಸ್ಬುಕ್ಕಿನಲ್ಲಿ ಹಾಕ್ತೇನೆ. ಈಗಂತೂ ಲೈವ್ ಶುರು ಆದರೆ ನಿಮಗೆಲ್ಲರಿಗೂ ಅದು ನೋಟಿಫಿಕೇಷನ್ ಬಂದೇ ಬರುತ್ತೆ. ಸಾಧಾರಣ ನೋಡೋಣ. ಇದು ಯಾವತ್ತಾದ ಪ್ರಾಯ ನಾಳೆ ಆಗಲೇನು, ನಾಡಿದ್ದು ಮತ್ತೆ ನಾವು ನೋಡ್ತೇವೆ. ಕೃಷ್ಣಾರ್ಪಣಮಸ್ತು. ಅನೇನ ಭಾವ್ಯತ್ ಪುಣ್ಯಂ ತಥಾಪ್ನೋತ್ ಪಿತಾಮಹ.